ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರ್ಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದೋ ನೂನಂ ಮನಾಗ್ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಸೇಢ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಶ್ರೀಮದ್ ಭಾಗವತೆ ಭವಿಷ್ಯೋತ್ತರ ಪುರಾಣಾಂತರ್ಗತ ಶ್ರೀ ವೆಂಕಟಾಚಲ ಮಹಾತ್ಮ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ನವರಾತ್ರಿಯ 3ನೇ ದಿನ ಪರಮಾತ್ಮನ ವಿಶಿಷ್ಟವಾಗಿರ್ತಕ್ಕಂತಹ ಮಹಿಮೆ ಅಭಿವ್ಯಕ್ತವಾಗುವ ದಿನ. ಪರಮಾತ್ಮ ನಮ್ಮ ಮಹಿಮೆಯನ್ನು ನಾವು 2 ದಿನದಿಂದ ಕೇಳ್ತಾ ಇದ್ದೇವೆ. ಕೃತಯುಗದಲ್ಲಿ ಇದಕ್ಕೆ ವೃಷಭಾಚಲ ಅಂತ ಯಾಕೆ ಹೆಸರು ಬಂತು, ತ್ರೇತಾಯುಗದಲ್ಲಿ ಅಂಜನಾಚಲ ಅಂತ ಯಾಕೆ ಹೆಸರು ಬಂತು, ಆನಂತರ ಶೇಷಾಚಲ ಅಂತ ಅನ್ನೋದು ದ್ವಾಪರಯುಗದಲ್ಲಿ ಯಾಕೆ ಹೆಸರು ಬಂತು, ವೆಂಕಟಾಚಲ ಅಂತ ಕಲಿಯುಗದಲ್ಲಿ ಯಾಕೆ ಹೆಸರು ಬಂತು, ಇದನ್ನು 2 ದಿನಗಳ ವಿವರಣೆಯಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೇವೆ. ಜನಕರಾಜ ಏಕಾಗ್ರತೆಯಿಂದ ಭವಿಷ್ಯೋತ್ತರ ಪುರಾಣದ ವೆಂಕಟಾಚಲ ಮಹಾತ್ಮೆಯನ್ನು ಕೇಳ್ತಾ ಇದ್ದಾನೆ. ಶತಾನಂದರು ಹೇಳಿದರೆ, ಆಯ್ತಲ್ಲಪ್ಪ ವೆಂಕಟಾಚಲ ಮಹಾತ್ಮೆ ಹೇಳಿದೆ ನಿನಗೆ, ಮತ್ತೇನು ಬೇಕು? ಜನಕರಾಜ ಹೇಳ್ತಾನೆ, ಇಲ್ಲ ಕತೆ ಮುಗ್ದಿಲ್ರಿ. ಯಾಕೋ ಅಲ್ಲ
ಶತಾನಂದರೆ ಶೇಷದೇವರಿಗೆ ವಾಯುದೇವರು ಹೇಳಿದರು, ನೋಡಪ್ಪ ಚಿಂತೆ ಮಾಡಬೇಡ, ಪರಾಜಿತನಾಗಿದ್ದಿ ಅಂತ ತಿಳ್ಕೊಂಡಂತೇಳಿ, ಸೋತಿದ್ದಿ ಅಂತ ತಿಳ್ಕೊಂಡಂತೇಳಿ ಮನಸ್ಸಿಗೆ ಅಸಮಾಧಾನ ಪಡಬೇಡ. ಈ ನಿನ್ನ ಪರ್ವತದ ಮೇಲೆ ಸಾಕ್ಷಾತ್ ಭಗವಂತ ಬಂದು ಆಸೀನನಾಗ್ತಾನೆ. ಪರಮಾತ್ಮನ ಸಾನ್ನಿಧ್ಯದಲ್ಲಿ ದಿನಾಲು ಮೋಕ್ಷ ಸುಖ ಅನುಭವಿಸ್ತೀಯ ಶೇಷ ಅಂತ ವಾಯುದೇವರು ಹೇಳಿದರು. ಆ ಪರಮಾತ್ಮ ಈ ವೆಂಕಟಾಚಲ ಬರಲಿಕ್ಕೆ ಕಾರಣ ಏನು? ಕಥಂ ವೈಕುಂಠ ಲೋಕಂತೂ ತ್ಯಕ್ತವಾನ್ ಪುರುಷೋತ್ತಮ. ಆ ಪುರುಷೋತ್ತಮ ವೈಕುಂಠ ಲೋಕವನ್ನು ಬಿಟ್ಟು ಬಂದದ್ದು ಹೇಗೆ? ಆ ತೀರ್ಥದ ಮಹಿಮೆ, ಆ ವಿಷ್ಣು ವರಾಹದೇವರ ಮಹಿಮೆ, ಆ ನಂತರ ಮಾಧವನಿಗೆ ವರ ಕೊಟ್ಟರು ಬ್ರಹ್ಮದೇವರು, ನೀನು ಆಕಾಶರಾಜನಾಗಿ ಹುಟ್ಟಿ ನಿನ್ನ ಮಗಳನ್ನು ಶ್ರೀನಿವಾಸನಿಗೆ ಕೊಟ್ಟು ಮದುವೆ ಮಾಡ್ತಿ ಅಂತ ತಿಳ್ಕೊಂಡಂತೆಲ್ಲ ಹೇಳಿದ್ರಲ್ಲ. ಆ ಮುಂದಿನ ಕಥೆ ನನಗೆ ವಿಸ್ತಾರವಾಗಿ ಹೇಳಿ ಅಂತ ಕೇಳ್ಕೊಂಡಿರ್ತಕ್ಕಂಥ ಸಂದರ್ಭ. ಆಗ ಆಗಲಿ ಅಂತ ತಿಳ್ಕೊಂಡಂತ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ನೋಡಪ್ಪ, ದ್ವಾಪರಯುಗ ಮುಗೀತಾ ಬಂತು. ಜಗತ್ತಿನ ಜನರಿಗೆ, ಕಲಿಯುಗದ ಜನರಿಗೆ ಒಳ್ಳೆಯದಾಗಬೇಕು. ಯಾಕೆ ನಾಸ್ತಿಕರಾಗ್ತಾರೆ, ಮಳೆ ಬೆಳೆ ಅತಿವೃಷ್ಟಿ ಅನಾವೃಷ್ಟಿಗಳಿಂದ ಪೀಡಿತರಾಗ್ತಾರೆ. ಆಗಬಾರ್ದು, ಅವರಿಗೆಲ್ಲ ಸುಖ ಸಿಗಬೇಕು. ನೋಡಿದಿರ ಋಷಿಮುನಿಗಳಿಗೆ ಎಷ್ಟು ನಮ್ಮ ಬಗ್ಗೆ ಕಾಳಜಿ ಇದೆ. ಪುರಾತು ಋಷಯಃ ಸರ್ವೇ ಕಶ್ಯಪಾದ್ಯ ಮುನೀಶ್ವರ ಸನ್ಮಖಂ ಜಾಹ್ನವೀ ತೀರೆ ಸಂತೋಷಾತ್ ಚಕ್ರರೇ ದ್ವಿಜ. ಗಂಗಾ ನದಿಯ ತೀರದಲ್ಲಿ ಎಲ್ಲ ಋಷಿಗಳು ಸೇರಿ, ಎಲ್ಲ ಶ್ರೇಷ್ಠರಾಗಿರ್ತಕ್ಕಂಥ ಋಷಿಗಳು ಯಜ್ಞವನ್ನು ಮಾಡ್ತಾ ಇದ್ದಾರೆ. ಆ ಯಜ್ಞಕ್ಕೆ ಆಹುತರಾಗಿರ್ತಕ್ಕಂಥ ನಾರದರು ಬರ್ತಾರೆ. ಯಜ್ಞ ಮಾಡುವುದನ್ನು ನೋಡಿ ಅವತ್ತಿನ ದಿವಸ ಯಜ್ಞ ಮುಗಿದ ಮೇಲೆ ಯಾವಾಗ ಪಂಡಿತರ ಸಭಾ ಪ್ರಾರಂಭವಾಯಿತು, ನಾರದರು ಕೇಳ್ತಾರೆ ಋಷಿಮುನಿಗಳಿಗೆ, ಯಜ್ಞದಲ್ಲಿ ಇಂದ್ರ ಅಂತ ಆಹುತಿಯನ್ನು ಹಾಕ್ತಾ ಇದ್ದೀರಿ, ವಾಯು ಅಂತ ಆಹುತಿ ಹಾಕ್ತಾ ಇದ್ದೀರಿ, ಅಗ್ನಿ ಅಂತ ಆಹುತಿ ಹಾಕ್ತಾ ಇದ್ದೀರಿ. ಈ ಸಂಪೂರ್ಣ ಯಜ್ಞದ ಫಲ ಯಾರಿಗೆ ಸೇರ್ತದೆ? ಇಂದ್ರನಿಗೆ ಸೇರ್ತದೋ, ಅಗ್ನಿಗೆ ಸೇರ್ತದೋ, ಯಾರಿಗೆ ಸೇರ್ತದೆ? ಕೃತ ಯಜ್ಞ ಫಲಂ ಕಸ್ಯ ಅರ್ಪ್ಯತೆ ಮುನಿಸತ್ತಮಃ. ಈ ಯಜ್ಞ ಫಲವನ್ನು ಯಾರಿಗೆ ಅರ್ಪಣೆ ಮಾಡ್ತೀರಿ? ನಿಮಗೆ ಗೊತ್ತಿದೆ, ಕೃಷ್ಣಾರ್ಪಣ ಅಂತೀರಿ ಅಂತ ನನಗೂ ಗೊತ್ತಿದೆ. ಆದರೆ ಆ ವ್ಯಕ್ತಿ ಯಾರು? ಅವನಿಗೆ ಏಕೆ ಸಮರ್ಪಣೆ ಮಾಡ್ತೀರಿ? ಆಗ ಉತ್ತರ ಎಲ್ಲರಿಗೂ ಗೊತ್ತಿದೆ. ವಿಷ್ಣು ಸರ್ವೋತ್ತಮ, ಅವನಿಗೋಸ್ಕರವೇ ಯಜ್ಞ ಮಾಡಬೇಕು. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ. ಆದರೂ ನಮಗೆ ಗೊತ್ತಿದ್ದ ವಿಷಯವನ್ನು ನಾರದರು ಕೇಳಿದ್ದಾರೆ. ಹಾಗಾದರೆ ನಾವು ಕೃಷ್ಣಾರ್ಪಣ ಅಂತಂತೀವಲ್ಲ, ಆ ನಾರಾಯಣನಿಗೆ ಯಾಕೆ? ಅವನ ವೈಶಿಷ್ಟ್ಯ ಏನು? ಸಾಕ್ಷಾತ್ತಾಗಿ 3 ದೇವತೆಗಳು ಪ್ರಸಿದ್ಧರಾಗಿದ್ದಾರೆ ಜಗತ್ತಿನಲ್ಲಿ ಶ್ರೇಷ್ಠರು ಅಂತೇಳಿ. ಬ್ರಹ್ಮವಾಯುರು, ಆನಂತರ ಅವುಗಳ ನಾರಾಯಣ, ವಿಷ್ಣು, ಬ್ರಹ್ಮವಾಯುಗಳು, ಗರುಡಶೇಷ ರುದ್ರರು, ಅರ್ಥಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ಜಗತ್ತಿನಲ್ಲಿ ಸರ್ವೋತ್ತಮ ಶ್ರೇಷ್ಠರು ಅಂತ ಪ್ರಸಿದ್ಧರಾಗಿದ್ದಾರೆ. ಇವರಲ್ಲಿ ಶ್ರೇಷ್ಠರು ಯಾರು? ಶಾಸ್ತ್ರ ಹೇಳ್ತದೆ ವಿಷ್ಣು ಶ್ರೇಷ್ಠ ಅಂತ ತಿಳ್ಕೊಂಡಂತೇಳಿ. ಆದರೆ ಇದನ್ನು ಪರೀಕ್ಷಿಸಿದವರಾರು? ಉಳಿದವರು ಕನಿಷ್ಠರೇಕೆ? ವಿಷ್ಣು ಶ್ರೇಷ್ಠ ಏಕೆ? ಇತ್ಯಾದಿ ಪ್ರಶ್ನೆಗಳು ಬಂದಾಗ ಇದನ್ನು ನಾವು ಪ್ರತ್ಯಕ್ಷ ತಿಳಿದುಕೊಳ್ಳೋದು ಹೇಗೆ? ಋಷಿಗಳಿಗೆ ಗೊತ್ತಿತ್ತು. ಅವರಲ್ಲಿ ಭೃಗು ಋಷಿಗಳು ಅಂತ ತಿಳ್ಕೊಂಡಂತಿದ್ದಾರಲ್ಲ, ಅವರಿಗೆ ಎಲ್ಲ ಲೋಕಕ್ಕೆ, ಕೈಲಾಸ, ಸತ್ಯಲೋಕ,
ಅಮುಕ್ತ ವೈಕುಂಠ ಸ್ಥಾನದವರೆಗೆ ಹೋಗಿ ಬರಲಿಕ್ಕೆ ಒಂದು ಸಾಮರ್ಥ್ಯ. ಜ್ಞಾನ ಚಕ್ಷುಷ್, ಅವರ ಒಂದು ಚಕ್ಷುಷ್ ಅವರ ಪಾದದಲ್ಲಿ ಅಂಗಾಲದಲ್ಲಿತ್ತು. ಅದರಿಂದ ಅವ್ರು ಎಲ್ಲಿ ಬೇಕಾದಲ್ಲಿ ಹೋಗಬಹುದಾಯಿತು. ಅದಕ್ಕೆ ಋಷಿಗಳು ಭೃಗು ಋಷಿಗಳಿಗೆ ಹೇಳಿದ್ದಾರೆ, ಒಂದು ಕೆಲಸ ಮಾಡಿ, ನೀವು ಹೋಗಿ ಗಚ್ಚ ಗಚ್ಚ ಶೀಘ್ರಂ ಮಹಾಬುದ್ಧೆ, 3 ಜನರನ್ನು ಪರೀಕ್ಷೆ ಮಾಡಿ ಯಾರು ಶ್ರೇಷ್ಠರು ಅನ್ನೋದನ್ನು ನಿಶ್ಚಯ ಮಾಡ್ಕೊಂಡು ಬನ್ನಿ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆ ಹೇಳಿದಾಗ ಅವ್ರು ಆಗಲಿ ಅಂತ ಒಪ್ಪಿಕೊಂಡಿದ್ದಾರೆ. ಇಲ್ಲ, ನಾವು ಹೋಗೋದಿಲ್ಲ, ವಿಷ್ಣುನೇ ಸರ್ವೋತ್ತಮ ಸರ್ವಶ್ರೇಷ್ಠ, ಸಂಶಯ ಯಾಕೆ ಪಡ್ತೀರಿ ಅಂತ ಅನ್ಬೋದಾಗಿತ್ತಲ್ಲ. ಆದರೆ ಪರಮಾತ್ಮ ಒಂದು ಅಜ್ಞಾನ ತಂದು ಕೊಟ್ಟಿದ್ದಾನೆ. ಮುಂದೆ ಯಾರಾದರೂ ಕಲಿಯುಗದಲ್ಲಿ ಪ್ರಶ್ನೆ ಮಾಡ್ಬೋದು, ವಿಷ್ಣು ಸರ್ವೋತ್ತಮ ಹೋಗಿ ನೋಡ್ಕೊಂಡು ಬಂದವರು ಯಾರು, ಪರೀಕ್ಷೆ ಮಾಡಿದವರು ಯಾರು, ಪರೀಕ್ಷೆ ಮಾಡದೆ ಯಾಕೆ ನಿರ್ಣಯ ಮಾಡಬೇಕು ಅಂತನ್ನೋದನ್ನು ಕೇಳ್ಬೋದು ಮುಂದಿನ ಜನಾಂಗ ಅಂತ ಅನ್ನೋ ವಿಚಾರವನ್ನು ಇಟ್ಕೊಂಡು ಭೃಗು ಋಷಿಗಳಿಗೆ ಹೋಗಿ ಬನ್ನಿ ಅಂತ ತಿಳ್ಕೊಂಡು ಅಂತೇಳಿ ಅಂದಿದ್ದಾರೆ. ಆಗಲಿ ಅಂತ ತಿಳ್ಕೊಂಡು ಅಂತೇಳಿ ಭೃಗು ಋಷಿಗಳು ಅಲ್ಲಿಂದ ಹೊರಟು ಸೀದಾ ಸತ್ಯಲೋಕಕ್ಕೆ ಬಂದಿದ್ದಾರೆ. ಬ್ರಹ್ಮದೇವರು ನೋಡಿದರು, ನಮ್ಮ ಊರಲ್ಲಿ ಸರ್ವೋತ್ತಮರು ಯಾರು ಅಂತ ಪರೀಕ್ಷೆ ಮಾಡೋದಕ್ಕೋಸ್ಕರ ಭೃಗು ಋಷಿಗಳು ಬರ್ತಾ ಇದ್ದಾರೆ. ಈಗ ನಾನು ಇವರಿಗೇನಾದರೂ ಮಾನ ಮರ್ಯಾದೆ ಮಾಡಿದರೆ ಅವರಿಗೂ ಸ್ವಲ್ಪ ಅಜ್ಞಾನ ಬಂದಿದೆ. ಓ, ನನಗೆ ಮಾನ ಮರ್ಯಾದೆ ಮಾಡಿ ಶಾಲು ಹೊತ್ತಿಸಿದ್ದಾರೆ, ಹಾಗಾದರೆ ಈ ಪರಮಾತ್ಮನೇ ಶ್ರೇಷ್ಠ, ಬ್ರಹ್ಮದೇವರೇ ಸರ್ವೋತ್ತಮ ಅಂತೇಳಿ ಜಗತ್ತಿನಲ್ಲಿ ಪ್ರಚಾರ ಮಾಡಿ ಯಾರು? ಯಾಕೆ ಕಲಿಯುಗದಲ್ಲಿ ಪ್ರಚಾರ ಪ್ರಿಯತೆ ಜಾಸ್ತಿ. ಸ್ವಾಮಿಗಳನ್ನು ಭೇಟಿ ಆಗಲಿಕ್ಕೆ ಹೋಗ್ತೇವೆ, ಕೆಲವರು ಸ್ವಾಮಿಗಳು ಭಾಳ ಬ್ಯುಸಿ ಇರ್ತಾರೆ, ಆಯಿತು ಚೆನ್ನಾಗಿದ್ದೀರಾ ಬನ್ನಿ ಅಂತ ಇಷ್ಟೇ ಅಂತಂತಾರೆ. ಮತ್ತೊಬ್ಬರು ಬನ್ನಿ ಕೂತ್ಕೊಳ್ಳಿ ಅಂತಂತಾರೆ, ಶಾಲೆ ಹೊದಿಸ್ತಾರೆ, ಆ ನಂತರ ಮಾತನಾಡಿಸ್ತಾರೆ. ಆಗ ನಾವು ಏನು ತಿಳ್ಕೊಳ್ತೇವೆ, ಓ ಇಷ್ಟೆಲ್ಲ ಮಾತನಾಡ್ತಾರೆ, ಇಷ್ಟು ಮರ್ಯಾದೆ ಕೊಡ್ತಾರೆ ಅಂದಮೇಲೆ ಇವರೇ ಸ್ವಾಮಿಗಳು ಶ್ರೇಷ್ಠ, ಅವ್ರು ಕನಿಷ್ಠ. ಈ ಸಂಘ ಸಂಸ್ಥೆಯವರು ಈ ಸ್ವಾಮಿಗಳು ನನಗೆ ಕರೆದು ಮರ್ಯಾದೆ ಮಾಡಿದರು, ಶಾಲು ಹೊರಿಸಿದ್ರು, ಅದು ಅವರ ಶ್ರೇಷ್ಠ, ಇನ್ನೊಬ್ಬರು ಕರೀಲಿಲ್ಲ, ಅವರು ಕನಿಷ್ಠ. ಸೆಲ್ಫ್ ಸೆಂಟರ್ಡ್ ಸ್ವಭಾವ ನಮ್ಮಲ್ಲಿ ಇರೋದರಿಂದ 4 ಜನ ಯಾವಾಗ ಮರ್ಯಾದೆ ಕೊಡ್ತಾರೆ ನಾವು ಗ್ರೇಟ್ ಅಂತೇಳಿ ನಾವು ತಿಳ್ಕೊಳ್ತೇವೆ, ಅವರನ್ನೇ ಹೆಚ್ಚು ಶ್ರೇಷ್ಠ ಅಂತ ತಿಳ್ಕೊಳ್ತೇವೆ. ಇದು ಸರಿಯಲ್ಲ. ಆದ್ದರಿಂದ ಈ ವ್ಯಕ್ತಿಗೆ ನಾನು ಮಾತನಾಡಿಸೋದೇ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಬ್ರಹ್ಮದೇವರು ನಿರ್ಣಯ ಮಾಡಿದ್ದಾರೆ. ಸತ್ಯಲೋಕಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋಗಿ ನೋಡ್ತಾರೆ, ಭಗವಂತನ ಆ ಸತ್ಯಲೋಕದ ಸಂದರ್ಭದಲ್ಲಿ ಬ್ರಹ್ಮದೇವರು ಆಸೀನರಾಗಿದ್ದಾರೆ. 4 ಮುಖಗಳು, 8 ಕಿವಿಗಳು, 8 ಕಣ್ಣುಗಳು, 8 ಕೈಗಳು. ಇಂಥ ಅದ್ಭುತನಾಗಿರ್ತಕ್ಕಂಥ 4 ಮುಖದಿಂದ ವೇದಗಳನ್ನು ಪಠನ ಮಾಡ್ತಾ ಚಿಂತನೆ ಮಾಡ್ತಾ ಇರತಕ್ಕಂಥ ಬ್ರಹ್ಮದೇವರನ್ನು ನೋಡಿ ಅನೇಕ ಬ್ರಹ್ಮದೇವರಿಗೆ ಋಷಿಮುನಿಗಳು ಮೊದಲಾಗಿರ್ತಕ್ಕಂಥವ್ರು ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತ ಬ್ರಹ್ಮದೇವರನ್ನು ನೋಡಿ ಹೋಗಿ ಭೃಗು ಋಷಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ದಾರೆ. ಬ್ರಹ್ಮದೇವರು ನೋಡಿದರು, ಭೃಗು ಋಷಿಗಳ ಕಡೆಗೆ ಕಣ್ಮುಚ್ಚಿ ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. 5 ನಿಮಿಷ, 10 ನಿಮಿಷ, 12 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, 1 ಗಂಟೆ ಆದರೂ ಮಾತನಾಡ್ತಲೇ ಇಲ್ಲ. ಅಜ್ಞಾನದ ಅಹಂದಿಂದ ಕೂಡಿರ್ತಕ್ಕಂಥ ಭೃಗು ಋಷಿಗಳು ಅಪಮಾನ ಆಯ್ತು ಅವ್ರಿಗೆ. ಮನೆಗೆ ಬಂದರೂ ಮಾತನಾಡ್ಸೋದಿಲ್ಲ. ಇಷ್ಟು ಕಾಮನ್ ಸೆನ್ಸ್ ಈ ಬ್ರಹ್ಮನಿಗೆ ಇಲ್ಲ. ಆದ್ದರಿಂದಾಗಿ ಈ ಬ್ರಹ್ಮ ಸರ್ವೋತ್ತಮನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಆ ಕಾಲದಲ್ಲಿ
ತಮ್ಮತ್ವ ಕಂಚಿದ ಜ್ಞಾನಾತ್. ಬ್ರಹ್ಮದೇವರಿಗೆ ಶಾಪ ಕೊಡ್ತಾರೆ, ಜಗತ್ತಿನಲ್ಲಿ ನಿಮ್ಮ ಪೂರ್ತಿಯನ್ನು ಪೂಜೆ ಮಾಡೋದೇ ಬೇಡ. ಅಲ್ಲಿಂದ ಹೊರಡ್ತಾರೆ. ಭೃಗು ಋಷಿಗಳ ಶಾಪ ಬ್ರಹ್ಮದೇವ್ರಿಗೆ ತಟ್ಟತೆ. ಯಾಕೆ ಮೊದಲಿಂದಲೂ ಬ್ರಹ್ಮದೇವರ ನಿಯಮ ಇದೆ, ನನ್ನ ಮೂರ್ತಿ ಪೂಜೆ ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡಂತ. ಒಂದು ಬ್ರಹ್ಮ ದೇವಾಲಯ ಕೇವಲ ಪುಷ್ಕರ ಅಜ್ಮೇರ್ನಲ್ಲಿದೆ. ಆದರೆ ಉಳಿದ ಕಡೆಯಾಗಿ ಬ್ರಹ್ಮದೇವರ ಪ್ರತಿಮೆ ಇಲ್ಲ. ಅದು ಮೊದಲಿಂದ ಇದ್ದದ್ದನ್ನೇ ಇವರು ಶಾಪ ಕೊಟ್ಟಿದ್ದಾರೆ ಅಷ್ಟೇ. ನಾನು ಕೂಡ ತಿಳ್ಕೊಳ್ತೇನೆ, ನಾನು ಶಾಪಾನುಗ್ರಹ ಸಮರ್ಥನಿದ್ದೇನೆ ಅಂತಕೊಂಡು. ಒಬ್ಬ ಯಜಮಾನರು ಬರ್ತಾರೆ, ಮದುವೆ ಮಕ್ಕಳಾಗಿದೆ ನನಗೆ ಗೊತ್ತಿದೆ, ನಮಸ್ಕಾರ ಮಾಡ್ತಾರೆ. ನಿಮಗೆ ಒಳ್ಳೆಯ ಮದುವೆ ಆಗಿ ಮಕ್ಕಳಾಗಲಿ, ನಾನು ಶಾಪ ಕೊಟ್ಟರೆ ಅದಕ್ಕೆ ಶಾಪ ಅವರ ಅಂತಂತಾರ. ಇದ್ದದ್ದನ್ನೇ ಇದ್ದಂತೆ ಹೇಳಿದಂತೆ. ಹೀಗಾಗಿ ಋಷಿಗಳ ಮಾತು ಅವು ಶಾಪ ಬ್ರಹ್ಮದೇವ್ರಿಗೆ ತಡಿ ಆಗಲಿಲ್ಲ. ಜಗತ್ತಿನಲ್ಲಿ ಬ್ರಹ್ಮದೇವ್ರ ಪೂಜೆ ಇಲ್ಲವೇ ಇಲ್ಲ. ಅಲ್ಲಿಂದ ಕೈಲಾಸ ಶಿಖರಕ್ಕೆ ಬಂದಿದ್ದಾರೆ. ರುದ್ರದೇವರು ವಿಚಾರ ಮಾಡಿದರು, ಈ ಮನುಷ್ಯನಿಗೆ ಭಾಳ ಮಾನ ಮರ್ಯಾದೆ ಮಾಡಿದರೆ, ಈ ಮನುಷ್ಯ ನನ್ನನ್ನೇ ಸರ್ವೋತ್ತಮ ಅಂತ ತಿಳಿದುಕೊಂಡಾನು ಅಂತ ವಿಚಾರ ಮಾಡಿದ್ದಾರೆ. ಆ ಕಾಲದಲ್ಲಿ ಬ್ರಹ್ಮದೇವರು ಪಾರ್ವತಿಯನ್ನು ಕರೆದುಕೊಂಡು ತಮ್ಮ ತೊಡೆ ಮೇಲೆ ಕುಡಿಸ್ಕೊಂಡು ಅಪ್ಕೊಂಡಿದ್ದಾರೆ. ಸೀದಾ ಕೈಲಾಸ ಪರ್ವತಕ್ಕೆ ರುದ್ರದೇವ್ರ ಹತ್ರ ಬಂದಿದ್ದಾರೆ. ನೋಡ್ತಾರೆ, ಪಾರ್ವತಿಯನ್ನು ಅಪ್ಕೊಂಡು ರುದ್ರದೇವರು ಪಾರ್ವತಿ ಮೇಲೆ ಪ್ರೀತಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೋಗಿ ಭೃಗು ಋಷಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಪಾರ್ವತಿ ದೇವಿ ಹೇಳ್ತಾ ಇದ್ದಾಳೆ, ತ್ಯಜ ಶೀಘ್ರಂ ಮಹಾಭಾವೋ ಹ್ಯಾಗತೋ ಮುನಿಪುಂಗವಃ ಇತಿ ತಸ್ಯಾ ವಚ ಶ್ರುತ್ವ. ಪತಿದೇವ, ಆಲಿಂಗನದಲ್ಲಿ ಇಟ್ಕೊಂಡಿದ್ದೆಲ್ಲ ಬಿಟ್ಬಿಡು, ನನ್ನ ನಾಚಿಕೆ ಬರ್ತಾ ಇದೆ, ಭೃಗು ಋಷಿಗಳು ಬಂದಿದ್ದಾರೆ, ನಾನು ಬಿಟ್ಬಿಡು, ಕರಿ ಸ್ವಾಗತ ಮಾಡು. ರುದ್ರದೇವರು ನಾಟಕ ಮಾಡ್ತಾ ಇದ್ದಾರೆ. ರುದ್ರದೇವರಕ್ಕೆ ಏನು ಮಾಡಿದ್ದಾರೆ? ನಾನು ನನ್ನ ಹೆಂಡತಿಯ ಜೊತೆಯಲ್ಲಿ ಏಕಾಂತದಲ್ಲಿದ್ದಾಗ ಯಾಕೆ ಬಂದೀಯ ನೀನು? ಹೊರಡ್ತೀಯೋ ಕೊಲ್ಲೋ ನಿನಗೆ ಅಂತ ತಿಳ್ಕೊಂಡಂತೇಳಿ ರುದ್ರದೇವರು ತ್ರಿಶೂಲವನ್ನು ಎತ್ತಿದ್ದಾರೆ. ಆ ಕಾಲದಲ್ಲಿ ಭೃಗು ಋಷಿಗಳು ಅಲ್ಲಿಂದ ಸರಿದು ಶಾಪ ಕೊಟ್ಟಿದ್ದಾರೆ. ಶಶಾಪತಂ ಮುನಿಂ ಶಂಭಂ ಲೋಕೇ ತ್ವಂ ನೈವ ಪೂಜಸೆ. ಇಂಥ ಕಾಮುಕನಾಗಿರ್ತಕ್ಕಂಥ ನಿನ್ನ ಪಾರ್ವತಿ ಸಹಿತವಾದ ಮೂರ್ತಿಯನ್ನು ಪೂಜೆ ಮಾಡೋದು ಯಾರೂ ಮಾಡಬಾರ್ದು. ಕೇವಲ ನಿನ್ನ ಚಿಹ್ನೆ ಆಗಿರ್ತಕ್ಕಂಥ ಲಿಂಗ ಪೂಜೆಯನ್ನು ಮಾಡಲಿ ಅಂತ ಹೇಳಿ ಅಲ್ಲಿಂದ ಹೊರಟಿರ್ತಕ್ಕಂಥದ್ದು ಇನ್ನು ಒಬ್ಬತ್ತು ಉಳಿದವನು ಮಹಾರಾಯ. ಇಬ್ಬರಿಗೂ ಶಾಪ ಕೊಟ್ಟು ವೈಕುಂಠಕ್ಕೆ ಬಂದಿದ್ದಾರೆ. ವೈಕುಂಠಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ನೋಡ್ತಾರೆ, ಅದ್ಭುತವಾದಂಥ ವೈಕುಂಠ ಲೋಕ, ಕ್ಷೀರ ಸಮುದ್ರ. ಅಲ್ಲಿ ಶೇಷಶಯ್ಯ ಮೇಲೆ ಪರಮಾತ್ಮ ಲಕ್ಷ್ಮೀ ಜೊತೆಗಿದ್ದಾರೆ. ಇವರು ಬಂದಾಕ್ಷಣಕ್ಕೆ ನಿದ್ದೆ ಮಾಡುವ ನಾಟಕ ಮಾಡಿದ್ದಾರೆ. ಲಕ್ಷ್ಮೀದೇವಿಯು ಕೂಡ ಕಾಲು ಒತ್ತಾ ಇದ್ದಾಳೆ, ಇವ್ರ ಕಡೆ ಲಕ್ಷ್ಯ ಕೊಡಲಿಲ್ಲ. ಭೃಗು ಋಷಿಗಳಿಗೆ ಬಹಳ ಅಪಮಾನ ಆಯ್ತು. ಇನ್ನು ಏನಂತ ಮಾಡಲಿ, ಇಬ್ಬರಿಗೆ ಶಾಪ ಕೊಟ್ಟೆ, ಈ ವ್ಯಕ್ತಿನೂ ನನ್ನನ್ನು ಮಾತನಾಡಿಸ್ತಾ ಇಲ್ಲ, ಇವನಿಗೂ ಕಾಮನ್ ಸೆನ್ಸ್ ಇಲ್ಲ, ಹಾಗಾದ್ರೆ ನಾನು ಏನು ಮಾಡಲಿ? ಜಗತ್ತಿನಲ್ಲಿ ಹೋಗಿ ಯಾರನ್ನು ಈ ರೀತಿಯಾಗಿರ್ತಕ್ಕಂಥದ್ದು ನಿದ್ದೆ ಮಾಡುವ ನಾಟಕ ಮಾಡ್ತಾ ಇದ್ದಾನೆ ಮಹಾರಾಯ. ಇಲ್ಲ, ಎಬ್ಬಿಸಿ ಕೇಳ್ತಾನೆ, ಇಲ್ಲಾರ ಕೆಳಗೆ ಉತ್ತರ ಏನು ಕೊಡಲಿ ನಾನು ಅಂತ ತಿಳಿದುಕೊಂಡು ಆ ಪರ್ವತನನ್ನು ಎಬ್ಬಿಸುವುದಕ್ಕೋಸ್ಕರ ತಮ್ಮ ಕಾಲಿನಿಂದ ಅವನ ಎದೆಗೆ ಒದ್ದಿದ್ದಾರೆ. ಹೇಳು
ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೀಗೆ ಯಾರಾದರೂ ಮಾಡ್ತಾರೆ, ಯಜಮಾನರಿಗೆ ಒದ್ದು ಎಬ್ಬಿಸ್ತಾರ? ಪುರಾಣದ ಭಾಷೆ ವಿಶಿಷ್ಟವಾಗಿರ್ತಕ್ಕಂಥ ರೀತಿ ಇದೆ. ಯಾವನಾದರೂ ಪುರಾಣದಲ್ಲಿ ಭಾಳ ಡಿಸ್ಟರ್ಬ್ ಮಾಡ್ತಿದ್ರೆ ಉತ್ತರ ಕನ್ನಡ ಹೇಳಿದ್ರೆ ಒದ್ದು ಓಡ್ತವನನ್ನು, ಅದರ ಅರ್ಥ ಏನು? ಅವನು ಹೋಗಿ ಒದಿಬೇಕು ಅಂತ ಅರ್ಥ ಅಲ್ಲ, ಅವನನ್ನು ಹೊರ ಕರ್ಕೊಂಡು ಹೋಗು ಅಂತ ಅರ್ಥ. ಪರಮಾತ್ಮನನ್ನು ಭೃಗು ಋಷಿಗಳು ಒದ್ದರು ಅಂದರೆ ತಿರಸ್ಕಾರ ಮಾಡಿ ಮಾತು ಹೇಳು ಹೇಳು, ನೀನೇ ಮಲ್ಕೊಂಡು ನಿನಗೆ ಉತ್ತರ ಹೇಳದೇ ಇದ್ದರೆ ಮುಂದೆ ಜಗತ್ತನ್ನ ನಾನೇನು ಹೇಳು ಅಂಥೇಳಿ ಸ್ವಲ್ಪ ತಿರಸ್ಕಾರದಿಂದ ಅಥವಾ ಜೋರ್ ಜಬರ್ದಸ್ತಿ ಮಾಡಿ ಪರಮಾತ್ಮನ ಎಬ್ಬಿಸಿರಬಹುದು. ಇದನ್ನೇ ಒದೆದು ಎಬ್ಬಿಸಿದರು ಅಂತ ಒಂದು ನಾಳು ನೋಡಿ ಬರೆದು ಬಂದಿರ್ಬೋದು. ಪರಮಾತ್ಮ ಎದ್ದವರಂತೆ ನಾಟಕ ಮಾಡಿ ಎದ್ದು ಭೃಗು ಋಷಿಗಳಿಗೆ ಬರ್ತಾನೆ, ಕೈ ಹಿಡಿದು ಆ ವಾಸನ ಮೇಲೆ ಕೂಡಿಸ್ತಾನೆ. ಪಾಪ ನಿಮ್ಮ ಕಾಲಿಗೆ ಎಷ್ಟು ತ್ರಾಸಾಗಿರ್ಬೋದು, ನನ್ನದು ವಜ್ರ ದೇಹ, ವಜ್ರ ಶರೀರ, ನನ್ನ ಎದೆಯಂತೂ ವಜ್ರ ಸಮಾನ ಅಂತ ಎಲ್ಲರೂ ವರ್ಣನೆ ಮಾಡ್ತಾರೆ. ಪಾಪ ನಿಮ್ಮ ಕಾಲು ಎಷ್ಟು ಕೋಮಲವಾಗಿರ್ಬೋದು. ಲಕ್ಷ್ಮೀದೇವಿ ಮನೆಗೆ ಬಂದಿರತಕ್ಕಂಥ ಈ ಋಷಿಗಳ ಪಾದ ತೊಳೆಯಬೇಕು, ಅರ್ಘ್ಯಪಾದ್ಯಾದಿ ಪೂಜೆ ಮಾಡಬೇಕು, ಬಾ ನೀರು ತೊಗೊಂಬ. ಅಷ್ಟಲ್ಲಿ ಲಕ್ಷ್ಮೀದೇವಿಗೆ ಸಿಟ್ಟು ಬಂದು ಹೋಗಿತ್ತು, ಕಣ್ಣಿಂದ ಕೆಂಪಾಗಿ ಕಿಡಿಕಾರ್ತಿದ್ದು. ಯಾಕಂದರೆ ಆ ಭೃಗು ಋಷಿಗಳು ಒದ್ದದ್ದು ಎದೆಯ ಮೇಲೆ, ಅದು ಲಕ್ಷ್ಮೀ ಸ್ಥಾನ. ತನಗೆ ಒದ್ದಂತೆ ಭಾಸವಾಗಿ ಅವಳು ಭಾಳ ಭಯಂಕರ ಸಿಟ್ಟಿಗೆ ಬಂದಿದ್ದಾಳೆ. ತನ್ನ ಹೆಂಡತಿಯ ಸ್ಥಾನಕ್ಕೆ ಒದ್ದಾಗ ಪರಮಾತ್ಮ ಆ ಋಷಿಗೆ ಬೈದು, ನೀನು ತಪ್ಪು ಮಾಡಿದ್ದೆ, ನನ್ನ ಹೆಂಡತಿಗೆ ಅಪಮಾನ ಮಾಡಿದ್ದೆ, ಆದ್ದರಿಂದ ಗೆಟ್ ಔಟ್ ಹೋಗು ಅಂತ ತಿಳ್ಕೊಂಡು ಅಂತ ಅನ್ಬೋದಾಗಿತ್ತು. ಅದು ಬಿಟ್ಟು ಎದ್ದು ಕೂಡಿಸಿ, ಪಾಪ ನಿಮ್ಮ ಕಾಲಿಗೆ ಏನಾಗಿದೆ ಅಂತ ಕಾಲು ಹೊತ್ತ ಕೂತ್ಕೊಂಡಿದ್ದಾನೆ ನನ್ನ ಗಂಡ. ಅವಳು ನಾಟಕ ಮಾಡ್ತಕ್ಕಂಥವಳು. ನೀರು ತಂದು ಕೊಟ್ಟಿದ್ದಾಳೆ, ಅದನ್ನು ಕೂಡ ಸಿಡುಕು ಮಾರಿಯಿಂದ, ಸಿಟ್ಟಿನಿಂದ. ಆ ಕಾಲಕ್ಕೆ ಪರಮಾತ್ಮ ತಾನೇ ಅವರ ಕಾಲನ್ನು ತೊಳೆಯುವ ನೆವದಿಂದ ಅವರ ಪಾದದಲ್ಲಿರ್ತಕ್ಕಂಥ ಪ್ರಜ್ಞಾಚಕ್ಷುಷು ಜ್ಞಾನಚಕ್ಷುಷನ್ನು ತೆಗೆದುಕೊಂಡು ಬಿಟ್ಟಿದ್ದಾನೆ. ಇನ್ನು ಮೇಲೆ ಎಲ್ಲ ಲೋಕದಲ್ಲಿ ತಿರುಗಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಕಿತಾಪತಿ ಮಾಡ್ತಕ್ಕಂಥವರಿಗೆ ಯೋಗ್ಯತೆ ಉಳಿಯೋದಿಲ್ಲ. ಉಳಿದವರಿಗೆ ಶಾಪ ಕೊಟ್ಟದ ಫಲವಾಗಿ ಆ ಜ್ಞಾನದ ಕಣ್ಣು ಕಳೆದುಕೊಳ್ಬೇಕಾಯ್ತು. ಕಿಮರ್ಥಂ ಋಷಿಶ್ರೇಷ್ಠರೇ, ಯಾಕೆ ನನ್ನ ಕಠೋರವಾದ ಎದೆಗೆ ಒದ್ದಿರಿ ನೀವು ಅಂಥೇಳಿ ಕಾಲು ತೊಳೆದು ತಾನು ಪ್ರೋಕ್ಷಣೆ ಮಾಡಿಕೊಂಡಿದ್ದಾನೆ, ಮನೆಯೆಲ್ಲ ಪ್ರೋಕ್ಷಣೆ ಮಾಡಿದ್ದಾನೆ. ಸಿಟ್ಟಿನಿಂದ ನಿಂತಿರ್ತಕ್ಕಂಥ ಲಕ್ಷ್ಮೀ ಮುಖದ ಮೇಲೂ ಸ್ವಲ್ಪ ಸಿಡಿಸಿದ್ದಾನೆ. ಇನ್ನೂ ಸಿಟ್ಟು ಬರಬೇಕು ಅಂತೇಳಿ ಮೊದಲೇ ಅಪಮಾನ, ಮನಸ್ಸಿಲ್ಲದೆ ಅಂತ ತೊಳೆದಿದ್ದು, ಅವನ ಕಾಲ ನೀರು ಮುಖಕ್ಕೆ ಹಾಸಿದ್ರೆ ಯಾರಿಗೂ ಇಟ್ಟು ಬರೋದಿಲ್ಲ. ಇಷ್ಟೆಲ್ಲ ರೀತಿಯಾಗಿರ್ತಕ್ಕಂಥ ಸತ್ಕಾರ ಮಾಡಿದ ನಂತರ ಆ ಕಾಲದಲ್ಲಿ ಭೃಗು ಋಷಿಗಳು ನಿರ್ಧಾರ ಮಾಡಿದ್ರು, ಸರ್ವೋತ್ತಮ ವ್ಯಕ್ತಿ, ವ್ಯವಹಾರ ಗೊತ್ತಿದ್ದ ವ್ಯಕ್ತಿ ವಿಷ್ಣುವೇ ಅಂತ ತಿಳ್ಕೊಂಡಂತೇಳಿ. ನಿಜವಾಗಿಯೂ ಈ ಕಾರಣದಿಂದಲೇ ಶಾಸ್ತ್ರೋಕ್ತ ರೀತಿಯಿಂದಲೂ ಪರಮಾತ್ಮ ಸರ್ವೋತ್ತಮನೇ. ಬೋಧಯ ಮಾಸತಾನ್ ಸರ್ವಾನ್ ಹರಿಸ್ ಸರ್ವೋತ್ತಮಂ ಸ್ವಯಂ. ಪರಮಾತ್ಮ ತಾನು ಸರ್ವೋತ್ತಮನಾಗಿದ್ದಾನೆ, ಸರ್ವಶ್ರೇಷ್ಠನಾಗಿದ್ದಾನೆ. ತದದೋ ವಿಧಿಬಾಣ್ಯೋಚ. ಆನಂತರ ಅವನ ನಂತರ ಸಾಕ್ಷಾತ್ ರಮ ಮಹಾಲಕ್ಷ್ಮೀದೇವಿ ಅನಂತರ ಕಕ್ಷೆಯಲ್ಲಿ ಬರ್ತಾಳೆ. ಅದರ ಅನಂತ ಕಕ್ಷೆಯಲ್ಲಿ ಬ್ರಹ್ಮ ಸರಸ್ವತಿಯರು ವಾಯು ಭಾರತೀಯರು ಬರ್ತಾರೆ. ಅದರ ನಂತರದ ಕಕ್ಷೆಯಲ್ಲಿ ಗರುಡಶೇಷ ರುದ್ರರು ಬರ್ತಾರೆ. ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಜ್ಞಾನವನ್ನು ಯಾರು ತಿಳಿದುಕೊಂಡು ದೇವತೆಗಳನ್ನು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡ್ತಾರೆ, ಅಂಧವಿಶ್ವಾಸದಿಂದ ಮಾಡೋದು ಬೇಡ, ಮನಃಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು. ಆ ರೀತಿಯಾಗಿ ಅವರು ಆವಾಗ ಹೇಳಿದ್ದಾರೆ, ವಿಷ್ಣು ಪರಮಾತ್ಮನನ್ನೇ ಸರ್ವೋತ್ತಮ ಅಂತೇಳಿ ಪೂಜೆ ಮಾಡಬೇಕು. ಯಜ್ಞ ಯಾಗಾದಿಗಳ ಭಾಗವನ್ನು ತೆಗೆದುಕೊಳ್ತಕ್ಕಂಥವನೇ ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಗ್ಯೋ ಯಜ್ಞವಾನಃ ಯಜ್ಞಕೃದ್ ಯಜ್ಞಭೃದ್ಯಜ್ಞಿ ಅಂತಕೊಂಡಂತ ಹೇಳಿ ಈ
ಪರಮಾತ್ಮನೇ ಸರ್ವೋತ್ತಮ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ವ್ಯಕ್ತಿ ಅಂಥೇಳಿ ಎಲ್ಲ ಹೋಮ ಯಜ್ಞಗಳ ಫಲವನ್ನು ಪರಮಾತ್ಮನಿಗೆ ಅವತ್ತಿನಿಂದ ಅರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಯಾವುದೇ ಕಾರ್ಯ ಆದಮೇಲೆ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಲಕ್ಷ್ಮೀ ವೆಂಕಟೇಶಾಯ ನಮಃ ಅಂತಿಕೊಂಡು ಅಂತೇಳಿ ಹೇಳ್ತಕ್ಕಂಥ ಒಂದು ಕ್ರಮ ಇದೆ. ಆ ಕ್ರಮದ ಪ್ರಕಾರ ನಿರ್ಣಯ ಮಾಡಿದ್ದಾರೆ. ಇವನೇನೋ ಬಂದ ಸತ್ಕೃತನಾದ, ಹೋಗಿ ಯಜ್ಞದಲ್ಲಿ ಹೇಳಿದ ವಿಷ್ಣು ಸರ್ವೋತ್ತಮ ಅಂತೇಳಿ ನಡೆದೋಯ್ತು. ಆದರೆ ಇಲ್ಲಿ ಒಂದು ವಿಚಿತ್ರ. ಒಂದು ದಿವಸ ಪರಮಾತ್ಮ ಯಾಕೆ ಇನ್ನೂ ಲಕ್ಷ್ಮೀದೇವಿ ಕಾಲು ಒತ್ತಲಿಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಂಥೇಳಿ, ಲಕ್ಷ್ಮೀ ಲಕ್ಷ್ಮೀ ಬಾ ಬೇಗ, ಆಗಿನಿಂದ ನಾನು ಕಾಲು ಚಾಚ್ಕೊಂಡು ಕೂತ್ಕೊಂಡಿದ್ದೀನಿ, ಒತ್ತು ಬಾ. ಲಕ್ಷ್ಮೀದೇವಿ ಒಳಗಿನಿಂದ ಹೇಳ್ತಾಳೆ, ಬಂದೆ. ಹೊರಗೆ ಬರ್ತಾಳೆ, ಗಂಡ್ಗಚ್ಚಿ ಹಾಕಿ ಸೆರಗನ್ನು ಸುಂಡಕ್ಕೆ ಕಟ್ಟಿಕೊಂಡಿದ್ದಾಳೆ, ಕೈಯಲ್ಲಿ ಸೂಟ್ಕೇಸ್. ಆ ಸೂಟ್ಕೇಸ್ ಬಂಗಾರದಾಗಿತ್ತೋ ಬೆಳ್ಳಿದಾಗಿತ್ತೋ ಆಗಿತ್ತು. ಆ ಕಾಲಕ್ಕೆ ಇದನ್ನು ನೋಡಿ, ಏನು ಲಕ್ಷ್ಮೀ ಎಲ್ಲ ಹೊರಟೆ? ಲಕ್ಷ್ಮೀದೇವಿ ಹೇಳ್ತಾಳೆ, ಗಚ್ಚಾಮಿ ದೇವದೇವೇಶ, ಇನ್ಮೇಲೆ ನನಗೂ ನಿನಗೂ ಸಂಬಂಧ ಇಲ್ಲ. ಪರಮಾತ್ಮ ನಿನಗೆ ಒದ್ದಿಲ್ಲ, ನಿನ್ನ ಸ್ಥಳದಲ್ಲಿ ನನಗೆ ಒದ್ದಿದ್ದಾನೆ. ಹೆಂಡತಿಗೆ ಅಪಮಾನ ಆದಾಗ ಯಾವ ಗಂಡಂದರು ಆ ಅಪಮಾನಕ್ಕೆ ಪ್ರತೀಕಾರ ಮಾಡೋದಿಲ್ಲ, ಅಪಮಾನ ಮಾಡಿದವರಿಗೆ ಶಿಕ್ಷಿಸೋದಿಲ್ಲ, ಅಲ್ಲಿವರೆಗೂ ಹೆಂಡತಿಗೆ ಆನಂದವಾಗೋದಿಲ್ಲ. ಹೆಂಡತಿ ಅಪಮಾನ ಆದರೂ ಕೂಡ ಸುಮ್ಮನೆ ಕೂತ್ಕೊಳ್ತಕ್ಕಂಥವನು ಗಂಡನೇನು? ಆ ರೀತಿಯಾದ ಜಗತ್ತಿಗೆ ಸಂಸ್ಕಾರ ಕೊಡಬಾರದು ಅಂತಿಕೊಂಡಂತೇಳಿ, ತಪ್ಪು ವಿಧಾನ ಕೊಡಬಾರದು ಅಂತಿಕೊಂಡಂತೇಳಿ ಮಹಾಲಕ್ಷ್ಮೀ ದೇವಿ ನಾಟಕ ಮಾಡ್ತಾ ಇದ್ದಾಳೆ. ನಾನು ಆಲಿಂಗನ ಮಾಡುವ ನನ್ನ ಶ್ರೀವತ್ಸ ಇರತಕ್ಕಂಥ ಸ್ಥಳದಲ್ಲಿ ಅವನು ಒದ್ದಿದ್ದಾನೆ. ಹೆಂಡತಿಗೆ ಅಪಮಾನ ಅದು ಸುಮ್ಮನೆ ಇದ್ದೀರಿ, ಆಯ್ತು ನಿಮ್ಮಿಂದ ದೂರ ಇರ್ತೇನೆ. ಸೋಟ್ ಚೀಟಿಯನ್ನು ಕೊಡೋದಿಲ್ಲ, ಆದರೆ ನಾನು ನಿಮ್ಮಿಂದ ದೂರ ಇರ್ತೇನೆ ಅಂತ ಹೇಳಿ, ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ, ನಾನು ಇಲ್ಲಿಂದ ಕೊಲ್ಲಾಪುರಕ್ಕೆ ಹೊರಟೋಗ್ತೇನೆ. ಯಾಕೆಂದ್ರೆ ನನ್ನ ತವರು ಮನೆ, ನಾನು ಆ ಒಂದು ವಿಶಿಷ್ಟವಾದಂಥ ವಂಶದಲ್ಲಿ ಅಭಿವ್ಯಕ್ತಲಾಗಿರ್ತಕ್ಕಂಥ ಅಲ್ಲಿ ಹೋಗ್ತೇನೆ ನಾನು ಅಂಥೇಳಿ ಲಕ್ಷ್ಮೀದೇವಿ ಹೊರಟೇ ಬಿಟ್ಲು. ಭಗವಂತನ ಜೊತೆಗೆ ಕಲಹದ ನಾಟಕವನ್ನು ಮಾಡಿ ಲಕ್ಷ್ಮೀದೇವಿ ಹೊರಟೋಗ್ಬಿಟ್ಟಿದ್ದಾಳೆ. ಏನಪ್ಪ ದೇವರು ಈ ರೀತಿಯಾಗಿ ಜಗಳಾಡಬೇಕೇನು ಹೆಂಡತಿಯರು? ಇದು ಭವಿಷ್ಯೋತ್ತರ ಪುರಾಣ. ಮುಂದೆ ಈ ರೀತಿಯಾಗಿ ಜನರು ವ್ಯವಹಾರ ಮಾಡ್ತಾರೆ, ಅದನ್ನು ಮಾಡಬೇಡಿ ಅಂತ ತೋರಿಸೋದಕ್ಕೋಸ್ಕರ ಪರಮಾತ್ಮ ತಾನು ಈ ನಾಟಕ ಮಾಡಿ ತೋರಿಸಿದ್ದಾನೆ. ಸಣ್ಣ ಸಣ್ಣ ಮಾತಿಗೆ ಸುಡುಚೀಟಿ, ಡೈವೋರ್ಸು ಕಲಿಕಾಲದಲ್ಲಿ ಮಾಡ್ತಾರೆ ನೋಡಿ, ಅದನ್ನು ಲಕ್ಷ್ಮೀ ನಾಟಕ ಮಾಡಿ ತೋರಿಸಿದ್ದಾಳೆ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ಕಡೆಗೆ ಭೃಗು ಋಷಿಗಳು ತಾವು ಮರ್ಯಾದೆ ಸಿಗದೇ ಇದ್ದಾಗ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಒಂದು ಕ್ರಮ ಕಲಿಯುಗದಲ್ಲಿ. ನನಗೆ ಯಾರು ಮರ್ಯಾದೆ ಮಾಡೋದಿಲ್ಲ, ಈ ಸ್ವಾಮಿಗಳೇನು ಚಲೋ ಇಲ್ಲ, ಹಂಗಿದ್ದಾರೆ ಹಿಂಗಿದ್ದಾರೆ, ಯಾಕೆ ನನಗೆ ಮರ್ಯಾದೆ ಮಾಡಿಲ್ಲ ಅಂತ ಹೇಳಿ ಈ ಆಚಾರ ಕಡೆ ಹೋಗೋದು ಕರೆಯಂಗೇ ಇಲ್ಲ, ಮುಂದೆ ಕೊಡ್ಸಂಗೇ ಇಲ್ಲ. ಈ ಆಚಾರ ಹತ್ರ ಯಾಕೆ ಹೋಗ್ಬೇಕು? ಈ ರೀತಿಯಾಗಿರ್ತಕ್ಕಂಥ ವಿಕೃತ ವಿಚಾರ ಬರ್ತದೆ. ನಾವು ದೇವಾಲಯಕ್ಕೆ ಹೋದದ್ದು, ಮಠಕ್ಕೆ ಹೋದದ್ದು, ಅಲ್ಲಿ ಅವರ ಅಂತರ್ಗತರಾದಂಥ ಭಗವಂತನನ್ನು ಕಾಣೋದಕ್ಕೋಸ್ಕರ ಹೋಗಿರ್ತೇವೆ. ನಮಗೆ ಮಾನ ಮರ್ಯಾದೆ ಸಿಗಬೇಕು, ನಮಗೆ VIP ಟ್ರೀಟ್ಮೆಂಟ್ ಸಿಗಬೇಕು ಅಂತಕೊಂಡಂತನ್ನೋ ತಪ್ಪು ಒಂದು ಈ ರೀತಿಯಾಗಿರ್ತಕ್ಕಂಥ ಮಾನಸಿಕತೆ ಕಲಿಯುಗದಲ್ಲಿ ಬೆಳೀತದೆ ಅಂತ ತಿಳ್ಕೊಂಡಂತನ್ನೋದನ್ನು ತೋರಿಸುವುದಕ್ಕೋಸ್ಕರ ಭೃಗು ಋಷಿಗಳು ಶಾಪಗಳನ್ನು ಕೊಟ್ಟಿದ್ದಾರೆ. ಹೆಂಡತಿಗೆ ಅಪಮಾನ ಆದರೂ ಕೂಡ ನನ್ನ ಪ್ರೆಸ್ಟೀಜ್, ನನ್ನ ಹೆಸರು ಕೆಡಬಾರ್ದು ಅಂತಕೊಂಡಂತೇಳಿ ಕೆಲವು ಗಂಡಂದರು ನನ್ನ ಹೆಂಡತಿ ಬೇಕಾದ ಅಪಮಾನ ಮಾಡ್ಕೋ, ನನಗೆ ಮಾಡಬೇಡ ಅಂತಕ್ಕಂಥ ಭೂಪರು ಸಿಗ್ತಾರೆ. ಒಂದು ಸಣ್ಣ ಸಣ್ಣ ಮಾತಿಗೂ ಕೂಡ ಗಂಡನನ್ನು ಬಿಟ್ಟು ಹೋಗ್ತಕ್ಕಂಥವರ ಸಂಖ್ಯೆ ಹೆಚ್ಚಾಗ್ತದೆ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಮಹಾಲಕ್ಷ್ಮೀ ದೇವಿ ನಿತ್ಯಾಭಿಯೋಗಿನಿ ಆಗಿದ್ದರು, ಅನಂತ ರೂಪದಿಂದ ಪರಮಾತ್ಮನ ಜೊತೆಯಲ್ಲಿ ಇದ್ದರೂ ಕೂಡ
ಲೋಕದ ದೃಷ್ಟಿಯಿಂದ ಮನೆ ಬಿಟ್ಟು ಹೋಗಿರ್ತಕ್ಕಂಥ ನಾಟಕವನ್ನು ಮಾಡಿದ್ದಾಳೆ. ಅದ್ರ ಜೊತೆಗೆ ಮದುವೆ ಆದಮೇಲೆ ತವ್ರ ಮನೆಗೆ ಭಾಳ ಹೋಗಬಾರ್ದು ಹೆಣ್ಮಕ್ಳು. ಆದರೆ ಈಗಿನ ದಿವಸ ಹಾಗಿಲ್ಲ. ಹೋಗಿ ಅಲ್ಲ ಲೆಂಟಂಡ್ರೆ ನಾನು ಸ್ವಲ್ಪ ನನಗೂ ಕೂಡ ಚೇಂಜ್ ಆಗಬೇಕಲ್ಲ, ನಾನು ಹೋಗೊಂದು ವಾರ ಇದ್ದು ಬರ್ತೇನೆ, ಒಂದು ತಿಂಗಳಿದ್ದು ಬರ್ತೇನೆ ಅಂತಕ್ಕಂಥ ಹೆಣ್ಣು ಮಕ್ಕಳ ಸಂಖ್ಯೆ ಹೆಚ್ಚಾಗ್ತದೆ ಅಂತ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗಿದ್ದಾಳೆ. ಏನಾಯ್ತು, ತವ್ರ ಮನೆಗೆ ಓಡಿ ಹೋಗೋದು. ಮದುವೆಯಲ್ಲಿ ಗೃಭ್ಣಾಮೀತೆ ಕಂಕಣ ಬಂಧನ ಮಾಡ್ತಾರೆ, ಸುತ್ತಲೂ ದಾರ ಸುತ್ತಿ. ಅದರ ಉದ್ದೇಶ ಏನು ಅಂತ ತಿಳ್ಕೊಂಡಂತಂದರೆ, ಇವತ್ತಿನಿಂದ ನಿನ್ನ ಮನಸ್ಸು ಗಂಡನ ಮನೆಯಲ್ಲೇ ಸ್ಥಿರವಾಗಲಿ, ಮೇಲಿಂದ ಮೇಲೆ ತವ್ರ ಮನೆಗೆ ಓಡಿ ಹೋಗಬೇಡ. ಮದುವೆಯಾಗ ಹೆಣ್ಮಗಳು ಮೇಲಿಂದ ಮೇಲೆ ತವ್ರ ಮನೆಗೆ ಓಡಿ ಹೋಗ್ತಿದ್ರೆ ಪುರೋಹಿತರು ಸರಿಯಾಗಿ ಮಂತ್ರ ಹೇಳಿಲ್ಲ ಅಂತ ಅರ್ಥ. ಲಕ್ಷ್ಮೀದೇವಿ ಹೋಗಿದ್ದಾಳೆ, ನಿತ್ಯಾವಯೋಗಿನ ಅನಂತ ರೂಪದಿಂದ ಪರಮಾತ್ಮನ ಜೊತೆಯಲ್ಲಿದ್ದಾಳೆ. ಜನರ ದೃಷ್ಟಿಯಿಂದ, ಅಸುರರ ದೃಷ್ಟಿಯಿಂದ ಅಸುರ ಮೋಹನಾರ್ಥವಾಗಿ ಈ ಕಪಟ ನಾಟಕ ಸೂತ್ರಧಾರಿ ಗಂಡ ಹೆಂಡತಿ ಒಳ್ಳೆ ನಾಟಕ ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಅನೇಕ ವರ್ಷ ಕಳೆಯಿತು. ಆ ನಂತರ ದ್ವಾಪರ ಯುಗ ಮುಗಿಯಿತು, ಕಲಿಯುಗ ಬಂದಿದೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ 28ನೇ ಕಲಿಯುಗದಲ್ಲಿ, ಅಂದರೆ ಈ ಕಲಿಯುಗದ ಆರಂಭ ಆಗಬೇಕು. ಆಗ ಪರಮಾತ್ಮ ಅಂತಾನೆ, ಹೆಂಡತಿ ಇಲ್ಲದೆ ಇದ್ದರೆ ನನ್ನ ಗತಿ ಏನು? ಗೃಹಿಣಿ ಗೃಹ ಮುಚ್ಚತೆ. ಹೆಂಡತಿ ಇದ್ದರೆ ಮನೆ, ಗಂಡ ಇದ್ದರೆ ಮನೆ. ಅದಕ್ಕೆ ಯಾರಾದರೂ ಬಂದರೆ ನಾನು ಕೇಳ್ತೇನೆ, ನಮ್ಮಲ್ಲಿ ಪೂಜೆಗೆ ಬರ್ತಾರೆ, ಯಾಕ್ರಿ ನಿಮ್ಮ ಮನೆಯವರು ಬರಲಿಲ್ಲೇನೋ? ಅವ್ರು ನಂಗೆ ತಿರುಗಿ ಉತ್ತರ ಹೇಳ್ಬೋದು, ಯಾಕ್ರಿ ಆಚಾರ್ಯ ನನ್ನ ಮನೆಯವಲ್ಲೇನು, ನಾನು ಮನೆಯಿಂದ ಹೊರಗಿನವನೇನು, ಬಂದೇನಲ್ಲ ನಾನು. ಅಲ್ರಿ ಮನೆಯವರು ಅಂತಂದರೆ ಮನೆ ಯಜಮಾನತಿ ಅಂತ ಅರ್ಥ. ಬರೀ ಹೆಣ್ಮಕ್ಳು ಬಾಗಲು ನಾನು ಬಂದಾಗ ಕೇಳ್ತೇನೆ, ಯಾಕ್ರಿ ನಿಮ್ಮ ಮನೆಯವ್ರು ಬರಲಿಲ್ಲೇನು? ಆಗ ನೀವು ಹೇಳ್ತೀರಾ, ಆಚಾರ್ಯ ಯಾಕೆ ನಾನು ಮನೆ ಬಿಟ್ಟು ಬೇರೆಯವ್ನು ತಿಳ್ಕೊಂಡಿದ್ದೀರಾ ಅಂತ ನೀವು ಕೇಳ್ತೀರಾ? ಕೇಳೋದಿಲ್ಲ. ಅಂದೇನು ಮನೆ ಅಂತಂದರೆ ಗಂಡ ಹೆಂಡತಿ ಇಬ್ಬರು ಜೊತೆಯಾಗಿರ್ಬೇಕು. ಲಕ್ಷ್ಮೀ ಒಂದು ರೂಪದಿಂದ ಇದ್ಲು, ಆದರೆ ಗಂಡ ಹೆಂಡತಿಗೆ ಬಿಟ್ಟು ಇರಬಾರ್ದು ಅಂತ ತಿಳ್ಕೊಂಡಂತೇಳಿ, ಜಗತ್ತಿಗೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಯಸ್ಮಿನ್ ದೇಶೇ ಯದಾ, ಯಾವ ದೇಶದಲ್ಲಿ ಯಾವ ಸಂದರ್ಭದಲ್ಲಿ ಹೇಗೆ ನಾಟಕ ಮಾಡಬೇಕು ಅನ್ನುವ ನಾಟಕವನ್ನು ತಿಳಿದಿರುಕೊಟ್ಟಕ್ಕಂಥ ಕಪಟ ನಾಟಕ ಸೂತ್ರಧಾರಿ ಈ ವೆಂಕಟೇಶ. ಆದ್ದರಿಂದಾಗಿ ಮಾಯಾವಿ ಪರಮಾನಂದಂ, ತನ್ನ ಮಾಯಾಶಕ್ತಿಯಿಂದಲೇ ಸಂಪೂರ್ಣ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಮಾಡ್ತಕ್ಕಂಥ ಪರಮಾತ್ಮ ಅತ್ಯಂತ ಆನಂದಕರನಾಗಿರ್ತಕ್ಕಂಥ, ಕೇವಲ ಸುಖದಿಂದ ಯುಕ್ತವಾಗಿರ್ತಕ್ಕಂಥ ವೈಕುಂಠ ಲೋಕವನ್ನು ಬಿಟ್ಟು ಈ ದಕ್ಷಿಣ ಸ್ವರ್ಣಮುಖರಿ ನದಿಯ ಸಮೀಪದಲ್ಲಿರುವ ಪರ್ವತದ ಮೇಲಿರುವ ವೆಂಕಟಾಚಲಕ್ಕೆ ಬಂದಿದ್ದಾನೆ. ವೆಂಕಟಾಚಲಕ್ಕೆ ಬಂದು ಆ ಕಾಲದಲ್ಲಿ ಎಲ್ಲಿರಬೇಕು ಅಂತ ಅನ್ನೋದು ವಿಚಾರವನ್ನು ಮಾಡ್ತಾ ಇದ್ದಾನೆ. ಹೀಗೆ ಹುಡುಕ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆವಾಗ ಸ್ವಾಮಿ ಪುಷ್ಕರಣಿ ತೀರದ ಉತ್ತರದಲ್ಲಿ 6 ಕ್ರೋಶದ ಮೇಲೆ ಒಂದು ದೊಡ್ಡ ಮರ, ಸಾಧಾರಣ 12x12 ಅಷ್ಟು ದೊಡ್ಡ ಅದರ ಕಾಂಡ ತಯಾರಾಗಿತ್ತು. ಒಂದು ಕಡೆಯಲ್ಲಿ ಅದು ಒಂದು ಭಾಗ ಮುರಿದಿತ್ತು. ಹೋಗಿ ನೋಡ್ತಾನೆ, ಅದರ ಕೆಳಗೆ ತಗ್ಗು. ಆ ಗಿಡದ ಹೊದರಿನ ಕೆಳಗೆ ತಗ್ಗಿನಲ್ಲಿ ನೋಡಿದ್ರಲ್ಲಿ 10x10 ರೂಮಿನಷ್ಟು ಸ್ಥಳ. ಪರಮಾತ್ಮ ಅಂದ ಇಲ್ಲೇ ಇರಲಿಕ್ಕೆ ಭಾಳ ಚೆನ್ನಾಗಿದೆ ಅಂತ ಹೇಳಿ ಪರಮಾತ್ಮ ಅಲ್ಲೇ ತಾನು ಇರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಈ ವೆಂಕಟಾಚಲವು ಹೇಗಿದೆ? ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ. ಭೂವೈಕುಂಠ
ಆ ವೈಕುಂಠಕ್ಕೆ ಯಾವಾಗ ಹೋಗ್ತೀವೋ ಗೊತ್ತಿಲ್ಲ, ಈ ವೈಕುಂಠಕ್ಕೆ ಮೇಲಿಂದ ಮೇಲೆ ಹೋಗ್ತಿರ್ಬೇಕು. ಅಷ್ಟೇ ಅಲ್ಲ, ಈ ಕಲಿಯುಗದಂತೆ ಇರತಕ್ಕಂಥ ಇದು ಅತ್ಯಂತ ಶ್ರೇಷ್ಠವಾದ ಪರ್ವತ. ಶೇಷ ಮಾರುತ ವಾಯುದೇವರ ಕಲಾದಿಂದಾಗಿ, ವಾಗ್ವಾದಿಂದಾಗಿ ಮೇರು ಪರ್ವತದಿಂದ ಬಂದಿರತಕ್ಕಂಥ ಈ ಶಿಖರ ನರನಾರಾಯಣಾಶ್ರಮಕ್ಕೆ ಸಮ. ಇದು 3 ಯೋಜನ ವಿಸ್ತೀರ್ಣವಾಗಿದೆ. ಆ ನಂತರ 30 ಯೋಜನ ಅಗಲವಾಗಿದೆ. ಇದು ವಿಸ್ತಾರವಾಗಿ ಶೇಷದಂತೆ ಬೆಳೆದ ಪರ್ವತ ಶ್ರೇಣಿ. ಈ ಪರ್ವತ ಶ್ರೇಣಿಯ ಮುಖ ವೆಂಕಟಗಿರಿ ಆದರೆ, ಈ ಪರ್ವತ ಶ್ರೇಣಿಯ ಮಧ್ಯಮ ಭಾಗ ನರಸಿಂಹಾಚಲ, ಇದರ ಬಾಲದ ಭಾಗ ಅಂತಂದರೆ ಶ್ರೀಶೈಲ. ಈ ರೀತಿಯಾಗಿ ಪರ್ವತ ಶೇಷ ದೇವರಂತೆ ಎಲ್ಲ ಕಡೆಗೆ ಹರಡಿದೆ. ಅದಕ್ಕೋಸ್ಕರ ಶೇಷಾಚಲ ಅಂತ ಹೇಳ್ತಾರೆ. ಈಗ ಎಲ್ಲ ಕಡೆಗೆ ಮರಗಳು ಬೆಳೆದುಬಿಟ್ಟಿವೆ, ದಟ್ಟವಾದ ಕಾಡು ಕಾಣಿಸ್ತದೆ. ಈ ಕಾಡಿನಲ್ಲಿ ಅನೇಕ ತರಹದ ಹೂಗಳಿವೆ, ಪಾರಿಜಾತ ವೃಕ್ಷಗಳಿವೆ, ಹಣ್ಣುಗಳ ಮರಗಳಿವೆ, ಅನೇಕ ತರಹದ ಪಕ್ಷಿಗಳು ಇದ್ದಾರೆ, ಅನೇಕ ತರಹದ ಹಿಂಸರ್ಪಜಗಳು ಕೂಡ ಇಲ್ಲಿದ್ದಾರೆ. ತರವೋ ದೇವತೆಗಣ. ಇಲ್ಲಿರುವ ವೆಂಕಟಾಚಲದ ಮೇಲೆ ಇರತಕ್ಕಂಥ ಪ್ರತಿಯೊಂದು ಮರವು ದೇವತೆಗಳ ರೂಪ. ವೆಂಕಟಾಚಲದಲ್ಲಿ ತಿರುಗಾಡ್ತಕ್ಕಂಥ ವಾನರ ಇತ್ಯಾದಿ ಪ್ರಗಗಳು ಅಂತಂದರೆ ಅವರೆಲ್ಲ ಋಷಿಗಳು ಪರಮಾತ್ಮನ ಸೇವೆಗಾಗಿ ಆ ರೂಪವನ್ನು ತೆಗೆದುಕೊಳ್ತಾರೆ. ಪಿತೃಶ್ರಾದ್ದ ಮಾಡಬೇಕು ಅಂತೇಳಿ ಪಿತೃಗಳ ಆಹ್ವಾನ ಮಾಡ್ತೇವೆ ಶ್ರಾದ್ದದಲ್ಲಿ. ಅಂಥ ಸಂದರ್ಭದಲ್ಲಿ ಅವರಿಗೆ ರಜತ ಪಾತ್ರದ ಕವಚವನ್ನು, ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಋಷಿಮುನಿಗಳಿಗೆ ರಾಜರು ಬಂದು ಬೇಕಾದ ದಾನ ಧರ್ಮವನ್ನು ಮಾಡ್ತಾಯಿದ್ದರು. ಇಂಥ ಸುಂದರವಾಗಿರ್ತಕ್ಕಂಥ ಪರ್ವತದಲ್ಲಿ ಪರಮಾತ್ಮ ವಾಸ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಸ್ವಾಮಿ ಪುಷ್ಕರಣಿ ಅಂತ ತಿಳ್ಕೊಂಡಂತನ್ನೋ ಸರೋವರ ಇದೆ. ಅನೇಕ ಜಲಚರ ಪ್ರಾಣಿಗಳಿಂದ ಯುಕ್ತವಾಗಿದೆ. ಗಂಗಾದಿ ಸಕಲ ತೀರ್ಥದ ಸಂಗ್ರಹ ರೂಪವಾಗಿರ್ತಕ್ಕಂಥದ್ದು. ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿ. ಇಲ್ಲಿಂದಲೇ ಗಂಗಾದಿ ಹುಟ್ಟಿವೆ ಅಂತೇಳಿ ತಿಳ್ಕೊಳ್ಳಿ. ಇಲ್ಲಿ ಯಾರಿಗೆ ಪುಣ್ಯ ಇದೆ ಅಂಥವರಿಗೆ ಮಾತ್ರ ಈ ಸ್ವಾಮಿ ಪುಷ್ಕರಣಿ ಸರೋವರದಲ್ಲಿ ಸ್ನಾನ ಮಾಡಲಿಕ್ಕೆ ಅವಕಾಶವಾಗ್ತದೆ, ಮನಸ್ಸು ಬರ್ತದೆ. ಇಲ್ಲದೆ ಬರ್ತಾರೆ, ದರ್ಶನ ತೆಗೆದುಕೊಂಡು ಪ್ರಸಾದ ತೊಗೊಂಡು ಹೋಗ್ಬಿಡ್ತಾರೆ. ಹಾಗೆಲ್ಲ ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ತಾನು ಸ್ವಲ್ಪ ದಿವಸ ಅಲ್ಲಿ ವಾಸ ಮಾಡಿದ್ದಾನೆ. ಈ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋದಕ್ಕೋಸ್ಕರ ದೇವಾದಿ ದೇವತೆಗಳು ಬರೆಸ್ತಾರಂತೆ. ಯಾರು ತಿರುಪತಿಯಲ್ಲಿ ಬಂದು ಪಿತೃಗಳನ್ನು ಕುರಿತು ಪಿಂಡ ಪ್ರದಾನವನ್ನು ಮಾಡ್ತಾರೆ, ಆ ಪಿತೃಗಳಿಗೆ ಇಷ್ಟು ಸಂತೋಷ ಆಗ್ತಂತೆ, ಓ ನಮಗೆ ಉದ್ಧಾರ ಮಾಡಿದ್ದಾನೆ ಮಗನೋ ಮೊಮ್ಮಗನೋ ಅಂತ ತಿಳ್ಕೊಂಡಂತೇಳಿ ಅವ್ರು ಎದ್ದು ಕುಣಿಲಿಕ್ಕೆ ಚಾಲು ಮಾಡ್ತಾರಂತೆ. ನನ್ನ ಮೊಮ್ಮಗ ತಿರುಪತಿಯಲ್ಲಿ ನಮ್ಮನ್ನು ಕುರಿತು ಶ್ರಾದ್ದ ಮಾಡಿದ್ದಾನೆ, ನಾವು ಉದ್ಧತರಾದೆವು ಅಂತೇಳಿ ಸಂತೋಷದಿಂದ ಕುಣಿತಾರಂತೆ. ಇಲ್ಲಿ ಬಂದು ಸ್ನಾನ, ಜಪ, ತಪ, ದಾನ ಧರ್ಮಗಳನ್ನು ಮಾಡಿದರೆ ಆ ಕಾಲದಲ್ಲಿ ಅವರು ಭಾಗ್ಯಶಾಲಿಗಳಲ್ಲದೆ ಮತ್ತೇನು? ಅವರ ಜೀವನದಲ್ಲಿ ಸಮಸ್ಯೆಗಳು ಹೊರಟೋಗೋದಿಲ್ವೇ? ತಪ್ಪದೇ ಹೋಗ್ತವೆಲ್ಲ. ಹಿಂದಕ್ಕೆ ಶಂಖ ಅಂತಿಕೊಂಡಂತನ್ನುವ ರಾಜ, ಅವನು ಕೇವಲ ಸ್ನಾನ ಮಾಡಿದ್ದರಿಂದಾಗಿ ಉತ್ತಮವಾದ ಗತಿಯನ್ನು ಹೊಂದಿದ್ದಾನೆ. ನಾರಾಯಣ ರೂಪದಿಂದ, ನರನಾರಾಯಣ ರೂಪದಿಂದ ತೆಗೆದುಕೊಂಡಿರ್ತಕ್ಕಂಥ ಬದರಿಕಾಶ್ರಮ, ಆ ಬದರಿಕಾಶ್ರಮದಲ್ಲಿ ಇರ್ತಕ್ಕಂತಹ ಪರಮಾತ್ಮನೇ ಇಲ್ಲಿ ಸಾಕ್ಷಾತ್ತಾಗಿ ವಾಸ ಮಾಡಿದ್ದಾನೆ. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸರೋವರ.
ರಾಮದೇವರು ಇಲ್ಲಿ ಸ್ನಾನ ಮಾಡಿ ಮುಂದೆ ಸೀತಾದೇವಿಯನ್ನು ಪಡೆದಿದ್ದಾರೆ. ತಮ್ಮ ಪತ್ನಿಯ ಜೊತೆಯಲ್ಲಿ ರಾಮಚಂದ್ರನು ಕೂಡ ವಿಹಾರವನ್ನು ಮಾಡಿದ್ದಾನೆ. ಇದರ ಪಶ್ಚಿಮ ಭಾಗದಲ್ಲಿ ಮೂಲೆಯಲ್ಲಿ ವರಾದೇವರ ಮಂದಿರ ಇದೆ. ಅದ್ಭುತವಾಗಿರ್ತಕ್ಕಂಥ ಅವರ ಕೈಯಿಂದ ಸ್ವಾಮಿ ಪುಷ್ಕರಣಿ ಸರೋವರ ತಯಾರಾಗಿದೆ. ಇಂಥ ಗಿರಿವರದಲ್ಲಿ ಪರಮಾತ್ಮ ತಾನು ಇರಬೇಕು ಅಂತ ಹೇಳಿ ಬರೆಸಿದ್ದಾನೆ. ಆಗಲೇ ನಾನು ಹೇಳಿದಂತೆ ಹಳೆಯ ಕಾಲದ ಒಂದು ಹುಣಸೆ ಗಿಡ 12 ಫೀಟ್ ವೃತ್ತಾಕಾರದ ಬೊಡ್ಡೆ, ಅದರಲ್ಲಿ ಕೆಲವು ಭಾಗ ಮುರಿದೋಗಿಬಿಟ್ಟಿದೆ. ಅದರಿಂದ ತಗ್ಗಿನಲ್ಲಿ 10x10 ಸ್ಥಳ. ಇದನ್ನು ನೋಡಿ ಆ ಕಾಲದಲ್ಲಿ ಪರಮಾತ್ಮ ಅಲ್ಲಿ ಇರಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅನೇಕ ವರ್ಷಗಳು ಕಳೆದು ಹೋಗಿವೆ. 28ನೇ ಯುಗದಲ್ಲಿ ಕಲಿಯುಗ ಪ್ರಾರಂಭವಾಗಿದೆ. ಆನಂತರ ಈ ಪರಮಾತ್ಮನ ಸೇವೆಯನ್ನು ಮಾಡೋದಕ್ಕೋಸ್ಕರ ದೇವತೆಗಳು ಯಾವಾಗಲೂ ಅಲ್ಲೇ ಬರ್ತಾ ಇರ್ತಾರೆ. ಇಲ್ಲಿ ಪರಿಸರದಲ್ಲಿ ಹಾಲುಗಳನ್ನು ಚೆನ್ನಾಗಿ ಹಾಲು ಕೊಡುವ ಹಸುಗಳಿವೆ. ಯೋಗ್ಯ ಸಮಯದಲ್ಲಿ ಮಳೆ ಇತ್ಯಾದಿಗಳಾಗ್ತದೆ. ಇಲ್ಲಿ ಬರ್ತಕ್ಕಂಥ ಹೆಣ್ಣುಮಕ್ಕಳು ನಿಶ್ಚಿತವಾಗಿ ಪತಿವ್ರತೆಯರು. ಈ ಕಾಲದಲ್ಲಿ ಪರಮಾತ್ಮ ಇದ್ದಾನೆ. ಈ ಕಡೆಗೆ ಲಕ್ಷ್ಮೀದೇವಿಗೆ ಕಾಳಜಿ. ವೈಕುಂಠದಲ್ಲಿದ್ದರೆ ನಾನು ಅನೇಕ ರೂಪದಿಂದ ವೈಕುಂಠ ರೂಪದಿಂದ ನಾನೇ ಇದ್ದೇನೆ, ಯೋಗಕ್ಷೇಮ ನೋಡ್ಕೊಳ್ತಾ ಇದ್ದೇನೆ. ಈಗ ನನ್ನ ಗಂಡ ವೈಕುಂಠವನ್ನು ಬಿಟ್ಟು ಯಾವುದೋ ಅನಾಥನಂತೆ ಪರ್ವತದ ಮೇಲಿದ್ದಾನೆ. ಪಾಪನು ಬೆಳಗ್ಗೆ ನಾಸ್ತಾ ಅದು ಇವತ್ತೇ ಆಗ್ತದೋ ಇಲ್ಲೋ ಯಾರಿಗೊತ್ತು. ಹೊಟ್ಟೆ ತುಂಬ ಊಟ ಸಿಗ್ತದೋ ಇಲ್ಲೋ ಯಾರಿಗೊತ್ತು. ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಗಾದೆ ಮಾತು ಬಂದಿದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋವರೆಗೂ ಅಂತ ತಿಳ್ಕೊಂಡಂತೆ. ಅದನ್ನು ಗಂಡ ಹೆಂಡತಿ ಜಗಳಕ್ಕೆ ಮಧ್ಯದಲ್ಲಿ ಹೋಗಬೇಡಿ. ಅವ್ರು ಮತ್ತೆ ರಾಜಿ ಆಗ್ತಾರೆ. ನಾವು ಮತ್ತು ನಮಗೆ ನಮ್ಮ ಗದೆಗಳ ಬಂದು ಕಾರವಾರ ಮಾಡೋದು ಅಂತೇಳಿ ನಮ್ಮ ಹೆಸರು ಕಟ್ಟು ಹೋಗ್ತಾರೆ. ತನ್ನ ಪತಿಯ ವಿರಹ ತಡಲಿಕ್ಕಾಗಲಿಲ್ಲ. ಲಕ್ಷ್ಮೀದೇವಿ ತೋರಿಸಿಕೊಡ್ತಾ ಇದ್ದಾಳೆ, ಗಂಡ ಹೆಂಡಂದಲ್ಲಿ ಈ ಪ್ರೀತಿ ಇರಬೇಕು. ಸ್ವಲ್ಪ ಆದರೂ ಕೂಡ ಬಿಡುಗಡೆ ಆದರೆ ಮನಸ್ಸಿಗೆ ತ್ರಾಸಾಗಬೇಕು. ಅದನ್ನು ತೋರಿಸುವುದಕ್ಕೋಸ್ಕರ ಮಹಾಲಕ್ಷ್ಮಿ, ಬ್ರಹ್ಮ ಬಾ, ಆಕಳ ಹಸುವಾಗು, ರುದ್ರವ ಕರು. ಅಲ್ಲ ಅಮ್ಮ, ಏನು ಮಾಡಬೇಕು ಹಸುವಾಗಿ? ನಿಮ್ಮ ಅಪ್ಪ ಉಪವಾಸ ಕೂತ್ಕೊಂಡಾನಲ್ಲಿ, ಹಾಗೆ ನಿಮ್ಮ ಅಪ್ಪಗೆ ಊಟಕ್ಕೆ ಹಾಕೋದು ನಿಂದ ಕರ್ತವ್ಯಲ್ಲೇನು? ನಡಿ ಅಂತ ತಿಳ್ಕೊಂಡಂತೇಳಿ ತಾನು ಗೋವಳತಿಯಾಗಿ ಗೋಪಾಲಕ ಕನ್ನಿಕೆಯಾಗಿ 2 ಹಸುಗಳನ್ನು ತೆಗೆದುಕೊಂಡು ಆ ಕಾಲದಲ್ಲಿ ಚೋಳರಾಜ ರಾಜ್ಯವನ್ನು ಆಳ್ತಾ ಇದ್ದ. ಅವನ ಆಸ್ಥಾನಕ್ಕೆ ಬಂದಿದ್ದಾಳೆ. ಆ ಕಾಲಕ್ಕೆ ಹೇಳಿದ್ದಾಳೆ, ಅನೇಕ ಲೀಟರ್ ಹಾಲನ್ನು ಇದು ಕೊಡ್ತದೆ, ಹಿಂಡ್ತಾ ಇದ್ರೆ ಹಾಲು ಬರ್ತಾನೆ ಇರ್ತದೆ. ಆ ನಂತರ ಈ ಕರು ಬಹಳ ಅತ್ಯಂತ ಶ್ರೇಷ್ಠ ಕರು, ನಿಮ್ಮ ಮನಸ್ಸಿನ ಶಾಂತಿಯನ್ನು ತಂದು ಕೊಡ್ತದೆ ಅಂತ ಹೇಳಿ, ನೋಡಿ ಚೆನ್ನಾಗಿ ನೋಡ್ಕೊಳ್ಳಿ ಇವಳನ್ನು ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ಚೋಳರಾಜನ ಹೆಂಡತಿಗೆ ಮಾರಿ ಲಕ್ಷ್ಮೀದೇವಿ ಹೊರಟೋಗ್ಬಿಟ್ಟಿದ್ದು. ನನ್ನ ಖರ್ಚು ಆಯಿತು ಅಂತ ತಿಳ್ಕೊಂಡು ಅಂತೇಳಿ ನನ್ನ ಕೆಲಸ ಆಯಿತು ಅಂತ ತಿಳ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಈ ಕಡೆಯಲ್ಲಿ ಬ್ರಹ್ಮದೇವರು ದಿನಾಲು 8-10 ಲೀಟರ್ ಹಾಲು ಕೊಡ್ತಾಯಿದ್ರು ಮನೆಯಲ್ಲಿ. ಹಸುಗಳನ್ನು ಕಾಯೋದಕ್ಕೋಸ್ಕರ ಬಿಡ್ತಾಯಿದ್ರು. ಎಲ್ಲ ಹಸುಗಳು ಬೇರೆ ಕಡೆಗೆ ಹೋದರೆ ಈ ಹಸು ವೆಂಕಟಗಿರಿಯ ಮೇಲೆ ಏರ್ತಾ ಹೋಗ್ತಾ ಇದೆ. ಹೋಗಿ ಆ ಮರದ ಕೆಳಗೆ ಇರ್ತಕ್ಕಂಥ ಪರಮಾತ್ಮನ ಗುರುತಿಸಿ ಆ ಹುತ್ತದ ಮೇಲೆ ಹುತ್ತ ಬೆಳೆದಿತ್ತು ಮುಂದೆ, ಅದರ ಬದಿಯಲ್ಲಿ ನಿಂತುಕೊಂಡು ತನ್ನ 4 ಸ್ತನಗಳಿಂದ ಧಾರಾಕಾರವಾಗಿ ಹಾಲನ್ನು ಸುರಿಸ್ತಾ ಇದ್ದರೆ
ಭಗವಂತ ಕೃಷ್ಣಾವತಾರದ ಪ್ರಾಕ್ಟೀಸ್ ಅವನಿಗೆ. ಕೃಷ್ಣಾವತಾರದಲ್ಲಿ ಗಡಿಗೆ ಒಡೆದ ಮೇಲೆ ಬೀಳುವ ಹಾಲನ್ನು ಬಾಯಿ ಮಾಡಿ ಕುಡಿಯುವ ಅಭ್ಯಾಸ. ಹೀಗಾಗಿ ಹಿಂಗೆ ಬಾವಿ ತಗೊಂಡು ಪರಮಾತ್ಮ ಕೊಡಬೇಕು, ಮ್ಯಾಲಿಂದ ಹಾಲು ಬೀಳಬೇಕು. ಎಷ್ಟು ಚೆನ್ನಾಗಿರ್ತಲ್ಲ, ಬಿಸಿ 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 ಬೆಚ್ಚಗಾಗಿರ್ತಕ್ಕಂಥ ಗೋವಿನ ಹಾಲು ಎಷ್ಟು ರುಚಿಯಾಗಿರ್ತದೆ. ಬ್ರಹ್ಮದೇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಪರಮಾತ್ಮನ ಮುಂದಿನ ನಾಟಕದ ಎಲ್ಲ ಕಾರ್ಯ ನಡೀಬೇಕಲ್ಲ. ಜಗತ್ತನ್ನೇ ಸೃಷ್ಟಿ ಮಾಡುವ ಆ ಚತುರ್ಮುಖ ಬ್ರಹ್ಮ ಇಲ್ಲಿ ಹಾಲು ಸುರಿಸಿದ ಮೇಲೆ ಮನೆಯಲ್ಲಿ ಹಿಂಡ್ಲಿಕ್ಕೆ ಹೋದ್ರೆ ಒಂದು ಹನಿ ಹಾಲನ್ನು ಕೊಡ್ತಿರಲಿಲ್ಲ. ಮೊದಲು 8 ದಿವಸ ಕೊಟ್ಟಾಗ ಮಗುವಿಗೆ ಭಾಳ ಸಂತುಷ್ಟವಾಗಿತ್ತು. ಯಾವಾಗ ಹಾಲು ಕೊಡಲಿಲ್ಲ ಚೋಳರಾಜನ ಹೆಂಡತಿಗೆ ಸಿಟ್ಟು ಬಂತು. ಕರುವಿನ ಸಣ್ಣದಿದೆ, ಆದ್ದರಿಂದ ಹಾಲು ಕೊಡೋಂಗಿಲ್ಲ ಅಂತಕೊಂಡು ಹೇಳಲಿಕ್ಕಾಗೋದಿಲ್ಲ. ಗೋಪಾಲಕನನ್ನು ಕರೆದು ಬೈದಿದ್ದಾಳೆ. ಹೇಳಿ ಗೋಪಾಲಕ, ದುಷ್ಟ ಗೋಪಾಲಕ, ಗವಾಂ ಪಾಲಕ ದುರ್ಬುದ್ಧೆ, ಇದ್ರ ಹಾಲು ಎಷ್ಟು ರುಚಿ ಇತ್ತು, ತೊಗೊಂಡು ಮಾರ್ತೀಯ ನೀನು, ಹಣ ಗಳಿಸ್ತೀಯ ನೀನು, ಒಂದು ಹನಿಯಲ್ಲಿ ಕೊಡ್ತಾ ಇಲ್ಲ, ಹಾಗಾದ್ರೆ ಬೇರೆ ಕಡೆಗೆ ಹಿಂಡ್ತಾ ಇದ್ದಿ ಅಂತ ಅರ್ಥ ಆಯಿತು. ನೀನು ತಿನ್ನಲಿ, ನಿನ್ನ ಮನೆಯವ್ರು ತಿನ್ನಲಿ, ಏನಿದೆ ತಪ್ಪದೇ ಹೇಳಿ ನನಗೆ. ಆ ಕಾಲದಲ್ಲಿ ಗೋಪಾಲಕ ಹೇಳ್ತಾನೆ, ಈ ಆಕಳು ಹೇಗೆ ಮಾಡ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ, ನಾನು ಹಾಲು ತೆಗೆಯೋದಿಲ್ಲ, ನನ್ನ ಮೇಲೆ ವಿಶ್ವಾಸ ಇಡಿ ತಾಯಿ. ಆದರೂ ಅವನು ಹೊಡೆಸಿದ್ದಾಳೆ. ಈ ರೀತಿಯಾಗಿ ಹೊಡೆತಿದ್ದಿಂದ ಗೋಪಾಲಕನಿಗೆ ಹಸುವಿನ ಮೇಲೆ ಸಿಟ್ಟು ಬಂದಿದೆ. ಮಧ್ಯೆ ತಾನು ತನ್ನ ಅಸಿಸ್ಟೆಂಟ್ ಕಳಿಸ್ತಾ ಇದ್ದ, ತಾನೇ ಅದರ ಹಿಂದೆ ಬೆಂಡಟ್ಟಿದ್ದಾನೆ. ಉಳಿದ ಆಕಳು ಬೇರೆ ಕಡೆಗೆ ಹೋದರೆ ಇದು ಬೇರೆ ದಿಕ್ಕೇನು ಹಿಡಿತು. ಆಗ ಅವನಿಗೆ ಅನ್ನಿಸ್ತು, ದಾಲ್ ಮೇ ಕುಚ್ ಕಾಲಾ ಜರೂರ್ ಹೈ, ಏನೇ ಇದೆ ಅಂತೇಳಿ. ಹಸು ಹಿಂದೆ ಬೆನ್ನಟ್ಟಿದ್ದಾನೆ ಗೊತ್ತಾಗದಂತೆ. ಕೈಯಲ್ಲಿ ಆಯುಧ ಬೇರೆ, ಅನೇಕ ಬಾಣ ಬಿಲ್ಲು ತಲವಾರು ಇಟ್ಕೊಂಡಿದ್ದಾನೆ, ಕೊಡಲಿಯನ್ನು ಇಟ್ಕೊಂಡಿದ್ದಾನೆ, ಎಲ್ಲ ಇಟ್ಕೊಂಡಿದ್ದಾನೆ. ಬ್ರಹ್ಮದೇವರು ಗೊತ್ತಿದ್ರು ನಿಂತಿನಂತೆ ಹೋಗಿ ಮತ್ತೆ ಹಾಲನ್ನು ಸುರಿಸ್ತಾ ಇದ್ದಾರೆ. ಆಗ ಗೊತ್ತಾಯ್ತು, ಓಹೋ, ಇದು ಇಲ್ಲಿ ಬಂದು ಎಲ್ಲ ಹಾಲನ್ನು ಖರ್ಚು ಮಾಡಿ ನನಗೆ ಚೋಳರಾಜನ ಹೆಂಡತಿಯಿಂದ ಹೊಡೆಸಿದ್ದಾಳೆ. ಈ ಹಸುವನ್ನು ಇಲ್ಲದಂತೆ ಮಾಡ್ತೇನೆ, ಭಾಳದ್ರೆ ಏನು ಮಾಡ್ತಾಳೆ, ರಾಜ ಬಿಟ್ಟು ಹೊರಗೆ ಹಾಕ್ತಾಳೆ ಬೇಳೆ. ಆದರೆ ನನಗೆ ಮೋಸ ಮಾಡಿದ ಈ ಹಸುವನ್ನು ನಾನು ಬಿಡೋದಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಆಗ ತನ್ನ ಕೈಲಿರ್ತಕ್ಕಂಥ ಕೊಡಲಿಯನ್ನು ತೆಗೆದುಕೊಂಡು ಜೋರಾಗಿ ಎಸೆದಿದ್ದಾನೆ. ಇನ್ನೇನು ಅದು ಬಂದು ಆ ಗೋವಿನ ತಲೆಗೆ ಬಡಿಬೇಕು. ಆಗ ಭಗವಂತ ವಿಚಾರ ಮಾಡ್ತಾನೆ, ಕೊಡಲಿಯನ್ನು ಎಸೆದಿದ್ದಾನೆ, ಇದು ಹಸುವಿಗೆ ಬಡಿತದೆ. ಈಗ ಪಾಂಚಭೌತಿಕದಂಥ ಶರೀರ ಧರಿಕೊಂಡು ಬಂದದ್ರಿಂದಾಗಿ ಹಸುವಿನ ರಕ್ತ ಸುರಿತದೆ, ಅದಕ್ಕೆ ಗಾಯ ಆಗ್ತದೆ. ನನಗೋಸ್ಕರ ಹಾಲು ಕೊಟ್ಟಿರ್ತಕ್ಕಂಥ ಈ ಗೋವನ್ನು ಉಳಿಸುವುದು ನನ್ನ ಕೆಲಸ ಅಲ್ಲೇನು ಅಂಥೇಳಿ ಪರಮಾತ್ಮ ವಿಚಾರ ಮಾಡ್ತಾ ಇದ್ದಾನೆ. ಯಾಕೆ, ನನ್ನದೇ ಒಂದು ಭರವಸೆ ಇದೆ ಇಲ್ಲ ಜಗತ್ತಿಗೆ. ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಕ್ತರ ಯೋಗಕ್ಷೇಮವನ್ನು ನಾನು ವಹಿಸ್ತೇನೆ ಅಂತ ಅನ್ನೋದು ನನ್ನ ಪ್ರತಿಜ್ಞೆ ಇದೆ ಇಲ್ಲ. ಆ ಪ್ರತಿಜ್ಞೆಯ ಪ್ರಕಾರ ನಾನು ಭಕ್ತರನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಪರಮಾತ್ಮ ತುಳಸೀದಲ ಮಾತ್ರೇಣ ಮಾಮೇಕೇನೈವ ಯಃ ಪುಮಾನ್, ಇದಂತೂ ದಿನಾಲು ಹಾಲನ್ನು ಕೊಡ್ತಾ ಇದ್ದಾನೆ ಬ್ರಹ್ಮದೇವರು. ಇನ್ನು ಮೂಲ ರೂಪದಲ್ಲಿ ಎಷ್ಟು ಅದ್ಭುತ ಉಪಾಸನೆ ಮಾಡ್ತಾರೆ. ಬೇಡ, ಕೇವಲ ತುಳಸೀದಳ ಏರಿಸಿ ಆ ತೀರ್ಥ ತೆಗೆದುಕೊಂಡು ಕೂಡ ಸಾಕು, ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅವನಂತ ರಕ್ಷಣೆ ಮಾಡಬೇಕು ಅಂತ ನನ್ನ ಕರ್ತವ್ಯ ಇದೆ. ಆದ್ದರಿಂದಾಗಿ ನಾನು ಈ ಭಕ್ತನಾದ ಗೋವನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡಂತೇಳಿ ಇನ್ನೇನು ಕೊಡಲಿ ಆಕಳ ಹತ್ರ ಬರಬೇಕು, ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ಬಿಟ್ಟಿದ್ದಾನೆ. ಸೀದಾ ಕೊಡಲಿ ಬಂದು ಅವನ ತಲೆಗೆ ಜೋರಾಗಿ ಬಡಬಿಟ್ಟೆ. ತಲೆ 2 ಹೋಳಾಯಿತು. ಪರಮಾತ್ಮ ಒಂದು ಅಪ್ರಾಕೃತ ಶರೀರ,
ಅದರಲ್ಲಿ ರಕ್ತ ಮಾಂಸ ಕೀವು ರಕ್ತ ಇತ್ಯಾದಿ ಯಾವುದೂ ಇಲ್ಲ. ಜ್ಞಾನಾನಂದವಾಗಿರ್ತಕ್ಕಂಥ ಶರೀರ. ಆದರೆ ನಾಟಕ ಮಾಡ್ತಾ ಇದ್ದಾನೆ. ಆ ನಾಟಕವನ್ನು ಮಾಡ್ತಾ ಪರಮಾತ್ಮನ ತಲೆ ಸೀಳಿ ಹೋಗಿದೆ. ಇದು ಕೇವಲ ಲೋಕವಿಡಂಬನೆ. ಸೀಳಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಸಪ್ತತಾಲ ಮಾತ್ರೇಣ 7 ತಾಳೆ ವೃಕ್ಷದಷ್ಟು ರಕ್ತ ಪುಟಿತಾ ಇದೆ ಅಂತಿಕೊಂಡಂತೇಳಿ. ಎಲ್ಲಾದರೂ ರಕ್ತ ಹಾಕಿ ಪುಟಿತದ? ಭಗವಂತನ ಕೃತ್ರಿಮ ಸೃಷ್ಟಿ. ಅಸುರರಿಗೆ ಭಯ ಹುಟ್ಟಿಸ್ಬೇಕು, ನಮಗೆ ಒಬ್ಬ ಮೃತ್ಯು ಇದ್ದಾನೆ ಅನ್ನೋ ಜ್ಞಾನವಾಗಬೇಕು ಅಂತನ್ನೋದನ್ನು ಜಗತ್ತಿಗೆ ತೋರಿಸಿಕೊಡೋದಕ್ಕೋಸ್ಕರ ಪರಮಾತ್ಮ ಆ ಕೊಡಲಿ ಏಟನ್ನು ತನ್ನ ತಲೆ ಮೇಲೆ ತೆಗೆದುಕೊಂಡಿದ್ದಾನೆ. ಅಪ್ರಾಕೃತ ಶರೀರದ ತೀರ್ಥ ಛೇದ ಭೇದಗಳೇ ಇರಲಿಲ್ಲ. ಆದರೂ ಕೂಡ ಗಾಯಗೊಂಡಂತೆ ತಾನು ಅಲ್ಲಿ ವಿಚಾರ ಮಾಡ್ತಾ ಇದ್ದಾನೆ. ಒಬ್ಬ ಮನುಷ್ಯ ಮಧ್ಯದಲ್ಲಿ ಬಂದದ್ದು, ರಕ್ತ ಹರಿದದ್ದು ಎಲ್ಲ ನೋಡಿ ಹಾರ್ಟ್ ಫೇಲ್ ಆಗಿ ಆ ಗೋಪಾಲಕ ಸತ್ತು ಹೋಗಿಬಿಟ್ಟಿದ್ದಾನೆ. ಪರಮಾತ್ಮನ ತಲೆಯಿಂದ ಬಂದ ರಕ್ತ ನದಿಯಂತೆ ಹರಿತಾ ಇದೆ. ಆಗ ಬ್ರಹ್ಮ ಹಸುರೂಪದಿಂದಿರ್ತಕ್ಕಂಥ ಬ್ರಹ್ಮದೇವರು ಸ್ವಲ್ಪ ಹೊತ್ತು ಪರಮಾತ್ಮನಿಗೆ ಅನುಕೂಲ ಮಾಡಿಕೊಟ್ಟು ಮತ್ತೆ ತಿರುಗಿ ರಾಜನ ಆಸ್ಥಾನಕ್ಕೆ ಬಂದಿದ್ದಾರೆ. ಆಗಿನ ಕಾಲಕ್ಕೆ ಪ್ರಾಣಿಗಳು ಭವಿಷ್ಯವನ್ನು ನುಡಿತಾ ಇದ್ದರು. ಆ ಹಸುವನ್ನು ತೆಗೆದುಕೊಂಡು ಹಸು ಓಡಿ ಬಂದಿದೆ ರಾಜ್ಯಸಭೆಗೆ. ಧರಣಿದೇವಿ ಹತ್ರ ಹೋಗಲಿಲ್ಲ, ಅವನ ಚಳುರಾಜನ ಹೆಂಡತಿ ಹತ್ರ ಹೋಗಲಿಲ್ಲ. ಆ ಸಂದರ್ಭದಲ್ಲಿ ಅದನ್ನು ರಾಜ ಹತ್ತಿರ ಬರ್ತಾನೆ. ಕೊನೆಗೆ ರಾಜನ ಹತ್ತಿರ ಬಂದು ಕೇಳ್ತಾನೆ, ಏನಾಯಿತು? ಒಂದೇ ಸಮಯ ಅಂಬ 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 ಅಂತೇಳಿ ಕೂಗ್ತಾ ಇದೆ ಹಸು. ಎಷ್ಟು ಸಮಾಧಾನ ಮಾಡಿದರೂ ಸಮಾಧಾನ ಆಗಲಿಲ್ಲ. ಕೊನೆಗೆ ಚೋಳರಾಜನೇ ಕೆಳಗಿಳಿದು ಬರ್ತಾನೆ, ಮೈ ಮೇಲೆ ಕಾಡಿಸ್ತಾನೆ. ಆಗ ಅವನ ಬಟ್ಟೆಯನ್ನು ಹಿಡಿದು ಹಸು ಎಳಿತಾ ಇದೆ. ಓ ಹಸು, ನನಗೆಲ್ಲೋ ಕರೆದುಕೊಂಡು ಹೋಗಬೇಕಾಗಿದ್ದಕ್ಕೇನೋ ಅನಾಹುತ ಆಗಿದೆ, ಅನಾಹುತ ಆಗಿದೆ ಅಂತ ಹೇಳಿ ಆಗ ಅದು ಹೋದ ಸ್ಥಳದಿಂದ ನಾವು ಹಿಂದೆ ಚೋಳರಾಜ ಬರ್ತಾ ಇದ್ದಾನೆ. ಯಾವಾಗ ವೆಂಕಟಗಿರಿಯನ್ನು ಮುಟ್ಟಿದನು ಆ ಕಾಲದಲ್ಲಿ ಅಲ್ಲಿ ನೋಡ್ತಾನೆ ರಕ್ತದ ಆ ಸಂಪೂರ್ಣವಾಗಿರ್ತಕ್ಕಂಥ ಧಾರೆ ಹರಿದಿದೆ, ರಕ್ತ ಹರಿದು ಹೋಗಿದಿರ್ತಕ್ಕಂಥದ್ದು. ಚಾರಸ್ತಮಸ್ತಾನಸ್ಯ ನರೇಂದ್ರ ಸನ್ನಿಧವು. ಆ ಕಾಲಕ್ಕೆ ನಡೆದಿರ್ತಕ್ಕಂಥ ಸಂದರ್ಭ ಏನು? ಇಲ್ಯಾಕೆ ರಕ್ತ ಹರಿದಿದೆ? ಯುದ್ಧ ಅಂತೂ ಆಗಿಲ್ಲಲ್ಲ, ಯಾರ ಹೆಣು ಕಾಣಿಸ್ತಾ ಇಲ್ಲ ಅಂತ ಅವನು ವಿಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ದೇವರು ಮೇಲೆ ಏರಿ ಬಂದಿದ್ದಾನೆ. ಮೇಲೆ ಏರಿ ಬಂದು ಉದ್ಭಿತ್ಯ ವಲ್ಮೀಕಮನಂತ ವೀರ್ಯವಾನ್, ಅನಂತ ಪರಾಕ್ರಮಿಯಾದ ಪರಮಾತ್ಮ ಆ ಭಾಗವನ್ನು ರಾಜ ನೋಡ್ತಾನೆ. ತಲೆಯಿಂದ ರಕ್ತ ಬರ್ತಾ ಇದೆ, ಗಟ್ಟಿ ಹಿಡಿದುಕೊಂಡಿದ್ದು ರಕ್ತ ಇಳಿತಾ ಇದೆ. ಒಬ್ಬ ದಿವ್ಯ ವ್ಯಕ್ತಿ. ಆ ಕಾಲಕ್ಕೆ ಏನಾಗಿದೆ ಅಂತಿಕೊಂಡಂತ ರಾಜ ಕೇಳಿದ ಕಪಿಲದ ಸಮೀಪದಲ್ಲಿರ್ತಕ್ಕಂಥ ಜೊತೆಗೆ ಬಂದ ಗೋಪಾಲಕರು ಹೇಳ್ತಾರೆ, ಇವನು ಇಲ್ಲಿ ಬಂದಿದ್ದ, ಕೊಡಲಿಯಿಂದ ಎಸೆದ, ನೋಡಿ ಸತ್ತು ಬಿದ್ದಿದ್ದಾನೆ. ಆಗ ಪರಮಾತ್ಮ ಕೇಳ್ತಾನೆ ಚೋಳರಾಜನಿಗೆ, ಯಾರಪ್ಪ ನೀನು? ನಿನಗ್ಯಾಕೆ ಗಾಯ ಆಯಿತು? ನನ್ನ ಗೋಪಾಲಕ ನಿನ್ನ ತಲೆಗೆ ಕೊಡಲಿನೇ ಕೊಟ್ಟ, ಏನು ನಿಮ್ಮಿಬ್ಬರ ಕಲಹ ಅಂತಿಕೊಂಡಂತೇಳಿ ಕೇಳತಕ್ಕಂಥ ಸಂದರ್ಭದಲ್ಲಿ ಅವನಿಗೆ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಪರಮಾತ್ಮ. ಕಲಿಯುಗದಲ್ಲಿ ಸ್ವಾರ್ಥ ಸಾಧಿಸೋದಕ್ಕೋಸ್ಕರ ತಮಗೆ ಉಪಕಾರ ಮಾಡ್ತಕ್ಕಂಥವರನ್ನು ಅಪಕಾರಗಳನ್ನು ತಿಳಿದುಕೊಂಡು ಬೈತಾರೆ. ಪರಮಾತ್ಮ ಇದನ್ನು ತೋರಿಸಿಕೊಡೋದಕ್ಕೋಸ್ಕರ ಹೇಳ್ತಾ ಇದ್ದಾನೆ, ಪಾಪಿಷ್ಟೋಸಿ ದುರಾಚಾರ ರಾಜಗರ್ಭ ಮದೋನ್ನತ. ಚೋಳರಾಜ ಮಹಾಪಾಪಿ ನೀನು. ರಾಜದ
ಆ ಐಶ್ವರ್ಯದ ಅಹಂಕಾರದಿಂದ ಯುಕ್ತನಾಗಿದ್ದಿ. ನಾನೇನು ತಪ್ಪು ಮಾಡಿದ್ದೆ ನಿನಗೆ? ನಾನೇನು ಬಂದು ನೀನು ರಾಜ್ಯದಲ್ಲಿ ಕಾರ್ಬಾರ ಮಾಡಿದ್ನೇನು? ಏನೋ ನನ್ನ ಹೆಂಡತಿ ಬಿಟ್ಟು ಹೋದ್ಲು ಅಂತ ತಿಳ್ಕೊಂಡು ಅಂತೇಳಿ, ಮನೇಲಿ ಊಟಕ್ಕೆ ಏನೂ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ನಾನು ಸ್ಥಳ ಊರು ಹುಡುಕೊಂಡು ಇಲ್ಲಿ ಬಂದಿದ್ದೆ. ಅದು ಈ ಹುತ್ತದ ಕೆಳಗೆ ಮರದ ಹೊದರಿನಲ್ಲಿ ವಾಸ ಮಾಡ್ತಾ ಇದ್ದೇನೆ. ನಾನು ನಿನಗೇನು ತಪ್ಪು ಮಾಡಿದ್ದೆ ಹೇಳು? ಒಬ್ಬ ಬಡವ ಬಂಜಾರ ವ್ಯಕ್ತಿ ನಾನು. ಪಿತೃಮಾತೃ ವಿಹೀನಶ್ಚ, ನನಗೆ ತಂದೆ ಇಲ್ಲ ತಾಯಿ ಇಲ್ಲ. ಸತ್ಯ ಹೇಳ್ತಾ ಇದ್ದೇನೆ ಪರಮಾತ್ಮ, ತಂದೆಗೆ ತಾಯಿ ಇಲ್ಲ ಅವನಿಗೆ. ಹೆಂಡತಿಯೂ ಕೂಡ ಇಲ್ಲ, ಮಕ್ಕಳಿಲ್ಲ. ಪಿತೃಮಾತೃ ವಿಹೀನಶ್ಚ ಭಾರ್ಯಾ ಬಂಧು ವಿವರ್ಜಿತ, ಅಣ್ಣ ತಮ್ಮಂದರು ನನಗೆ ಯಾರೂ ಇಲ್ಲ ಈಗ. ಹೀಗಾಗಿ ಒಂಬಡ್ಡಿಗನಾಗಿರ್ತಕ್ಕಂಥ ನಾನು ಇರ್ತಾ ಇದ್ದೆ. ರಾಜ, ನನಗೆ ಹೊಡಿಸೋದಕ್ಕೋಸ್ಕರ ಈ ಗೋಪಾಲಕನನ್ನು ಕಳಿಸ್ಕೊಟ್ಟಿದ್ದೆ. ಭಗವಂತ ಎಂಥ ನಾಟಕ ಮಾಡ್ತಾ ಇದ್ದ ನೋಡಿ. ಚೋಳರಾಜನಿಗೆ ಮಾತನಾಡಲಿಕ್ಕೆ ಬಿಡಲಿಲ್ಲ. ತಾನೇ ಅಪರಾಧಿ ಅಂತ ತಿಳ್ಕೊಂಡಂತೇಳಿ ಕಲಿಯುಗದಲ್ಲಿ ಹೀಗೆ ಇರ್ತದೆ. ತರ್ಕ ಉದಾಹರಣೆ ಹಾಕೊಂಡು ನೋಡಿದ್ರೆ ಮನಸ್ಸಿಗೆ ಬಂತು ಯಾರು ಅದನ್ನು ಅಪರಾಧಿಗಳನ್ನು ಬೈಲಿಕ್ಕೆ ಚಾಲು ಮಾಡ್ತಾರೆ. ಅದನ್ನು ಪರಮಾತ್ಮ ತೋರಿಸ್ತಾ ಇದ್ದಾನೆ. ತೋರಿಸಿ ಆ ಕಾಲದಲ್ಲಿ ಅವನು ಹೇಳ್ತಾನೆ, ನನ್ನಂಥವನಿಗೆ ನೀನು ಕೊಟ್ಟಿದ್ದಿ, ಹಸುವಿನ ಮಾಲಕ ನೀನಾದ್ದರಿಂದ ದುಃಖ ನೀನೇ ಅನುಭವಿಸಬೇಕು. ಪಿಶಾಚೋ ಭವ ದುರ್ಬುದ್ಧೆ, ಪಿಶಾಚ ಕಾಡಿನಲ್ಲಿ ಬರ್ತಕ್ಕಂಥವ್ನು ತಿಂದು ಆ ಹಸಿ ಮಾಂಸ ರಕ್ತ ಕುಡಿತಕ್ಕಂಥವನ ಅನೇಕ ರೀತಿಯಾಗಿರ್ತಕ್ಕಂಥ ಪೀಡೆಗಳಿಂದ ಯುಕ್ತನಾಗು ಅಂತ ಹೇಳಿ ಪರಮಾತ್ಮ ತಾನು ತನ್ನ ಮುತ್ತಕ್ಕೆ ಒಳಗೆ ಹೋಗಿದ್ದಾನೆ. ಶಾಪ ಆದಮೇಲೆ ಅವನಿಗೆ ಶಾಕ್ ಹೊಡೆದಂತಾಯಿತು. ಅನೇಕ ರೀತಿಯಾಗಿರ್ತಕ್ಕಂಥ ಮನಸ್ಸಿಗೆ ಪೀಡೆ ಆಗ್ತಾನೆ. ಆ ಕಾಲದಲ್ಲಿ ಅವನು ನೋಡಿದ ಮೇಲೆ ಬಂದ ವ್ಯಕ್ತಿ ಶಂಖಚಕ್ರ ಗದಾಧಾರಿ ದೇವರೇ ಇಲ್ಲಿ ಬಂದು ಈ ನಾಟಕವನ್ನು ಮಾಡ್ತಾ ಇದ್ದಾರೆ ಅಂತ ಇದ್ದಾನೆ. ಶ್ರೀಮರ್ಥಂ ಶವಶಪೋ ರಾಜ ಮಾ ಅಪರಾಧ ವಿವರ್ಜಿತಂ. ಪರಮಾತ್ಮ, ನಂದೇನು ಅಪರಾಧ ಇತ್ತು? ನಾನು ಗೋಪಾಲಕನನ್ನು ಕಳಿಸ್ಲಿಲ್ಲಲ್ಲ, ಅವನಿಗೆ ಹಾಲು ಕೊಡಲಿಲ್ಲ ಅಂತ ಏಟು ಸಿಕ್ಕಿತ್ತು. ಈ ಹಸುವಿನ ಮೇಲೆ ಸಿಟ್ಟಿನಿಂದ ಕೊಡಲೇ ಸದ ಮಧ್ಯದಲ್ಲಿ ನೀನು ಬಂದರೆ ನಾವೇನು ಮಾಡಬೇಕು? ಆದ್ದರಿಂದಾಗಿ ಯಾಕೋ ಇದು ವ್ಯವಹಾರ ಸರಿ ಅನ್ನಿಸ್ಲಿಲ್ಲ ನನಗೆ. ನೀನು ಯಾಕೆ ಶಾಪ ಕೊಟ್ಟು, ಕಾರಣ ಇಲ್ಲದೆ ಶಾಪ ಕೊಟ್ಟು ಅಂತ ಚೋಳರಾಜ ಹೇಳಿದಾಗ ಆ ಕಾಲಕ್ಕೆ ಏನು ಮಾತಾಡ, ಹೌದೇನು ನಾನು ಶಾಪ ಕೊಟ್ಟನೇನು? ಅಯ್ಯೋ ಎಂಥ ತಪ್ಪು ಮಾಡಿದೆ, ದುಃಖದಲ್ಲಿರುವಾಗ ಏನೋ ಸಿಟ್ಟಿಗೆ ಬಂದು ನಾನು ಶಾಪ ಕೊಟ್ಟಿದ್ದೇನೆ. ಅದಕ್ಕೆ ನಮ್ಮ ಕೈಲಿ ಹೇಳ್ತಾರೆ, ಸಿಟ್ಟಿನ ಕೈಯಾಗ ನಮ್ಮನ್ನು ಕೊಟ್ಟಿರ್ತಕ್ಕಂಥವ್ರ ಪರಿಸ್ಥಿತಿ ಹೇಗೆ ಆಗ್ತದೆ ಅಂತ ತಿಳ್ಕೊಂಡಂತೇಳಿ. ಪರಮಾತ್ಮ, ನಾನು ನಿನಗೇನು ತಪ್ಪು ಮಾಡಿದ್ದೆ ಹೇಳು? ತಿಳಿಸಿದರೆ ರಾಜಮಹಾರಿಯಾದನ್ನು ಕರೆದುಕೊಂಡು ಹೋಗಿ ಮಹಲ್ನಲ್ಲಿ ನಿನಗೆ ಸ್ಥಳವನ್ನು ಕೊಡ್ತಾ ಇದ್ದೆ. ಕಾರಣ ಇಲ್ಲದೆ ನನಗೆ ಶಾಪ ಕೊಟ್ಟಿಯಲ್ಲ ಪರಮಾತ್ಮ, ಇದು ಎಲ್ಲಿಯ ನ್ಯಾಯ ಅಂತ ತಿಳ್ಕೊಂಡಂತಂದಾಗ ಶ್ರೀನಿವಾಸ ಹೇಳ್ತಾನೆ, ಏನು ಮಾಡೋದು ರಾಜ, ನಾನು ಪಾಪಿಷ್ಟ, ಎಲ್ಲ ನಾಟಕ, ದುರಾಚಾರಿ, ಅಜ್ಞಾನದಿಂದ ಗೊತ್ತಾಗದೆ ನಿನಗೆ ಶಾಪ ಕೊಟ್ಬಿಟ್ನಲ್ಲ, ಕೊಡಬಾರ್ದಾಗಿತ್ತಲ್ಲ. ಆದರೆ ಸಿಟ್ಟಿನಿಂದ ಅಸಮಾಧಾನದಿಂದ ಕೊಟ್ಬಿಟ್ಟಿದ್ದೇನೆ, ಆದ್ದರಿಂದಾಗಿ ಕ್ಷಮಿಸ್ಬಿಡು, ಎಕ್ಸ್ಕ್ಯೂಸ್ ಮೇ. ಶಾಪ ಕೊಟ್ಟು ಪಿಶಾಚಿ ಆಗುವಂತೇಳಿ ಅವರಿಗೆ ಎಕ್ಸ್ಕ್ಯೂಸ್ ಮೀ ಅಂತ ತಿಳ್ಕೊಂಡಂತಂದರೆ ಏನು ಅರ್ಥ? ಇದು ಈ ಜಗತ್ತಿನಲ್ಲಿ ಹೀಗೆ ಇರ್ತದೆ. ಉಪಕಾರವನ್ನು ಸ್ಮರಿಸದೆ ಅಪಕಾರ ಮಾಡ್ತೀವಿ, ಆ ನಂತರ ಎಕ್ಸ್ಕ್ಯೂಸ್ ಮೀ ಅಂತ ತಿಳ್ಕೊಂಡಂತಂತೇವೆ. ಅಜ್ಞಾನದಿಂದ ನಾನು ರೀತಿಯಾಗಿ ಕೊಟ್ಟಿದ್ದೇನೆ, ಆದರೆ ಕೊಟ್ಟಿದ್ದರೆ ನನ್ನ ಮಾತು ಸತ್ಯ ಆಗ್ತದೆ ಎಂದು ಋಷಿಮುನಿಗಳು ಹೇಳ್ತಾರೆ. ಹೀಗಾಗಿ ನೀನು ಪಿಶಾಚಿ ಆಗಲೇಬೇಕು. ಮಚ್ಛಾಪೋ ಎಂದುತೋ ನ ಸ್ಯಾತ್ ಇತಿ ವೇದ ವಿಧೋ ವಿದುಹು. ನನ್ನ ಶಾಪ ವ್ಯರ್ಥ ಆಗೋದಿಲ್ಲ ಅಂತೇಳಿ ವೇದಶಾಸ್ತ್ರಗಳು ಹೇಳ್ತಾ ಇವೆ. ಏನು ಮಾಡೋದು? ಭಗವಂತನ ಸಂಕಲ್ಪ.
ಹೆಂಡತಿ ಹೋದ್ಲು ಅಂತ ನಾನು ದುಃಖಿತನಾಗಿದ್ದೇನೆ, ಬಿಟ್ಟು ಹೋಗಿದ್ದಾಳೆ ಅಂತ ತಿಳ್ಕೊಂಡಂತೇಳಿ. ತಲೆ ಒಡೆದ ಅದು ಶಾಪ ಆಗಿದೆ ಅಂತ ನೀನು ಕೂಡ ದುಃಖಿತನಾಗಿದ್ದಿ. ಆದರೂ ಚಿಂತೆ ಮಾಡಬೇಡ. ಮುಂದೆ ನೀನು ಇದೇ ಸ್ಥಳದಲ್ಲಿ ಆಕಾಶರಾಜನಾಗಿ ಅಂತಿಕೊಂಡಂತ ಹುಟ್ಟಿ. ಆದ ನಂತರ ಒಂದ್ಸಲ ನಿನ್ನ ಮಗಳಿಂದಾಗಿ ನೀನು ನಿನ್ನ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಬೇಕಾಗ್ತದೆ. ಆ ಸಂದರ್ಭ ವಿಸ್ತಾರವಾಗಿ ಹೇಳ್ತೇನೆ ರಾಜ. ಆಗ ನೀನು ಏನು ಮಾಡ್ತೀಯ ಅಂತ ತಿಳ್ಕೊಂಡಂತಂದರೆ, ಮದುವೆ ಕಾಲದಲ್ಲಿ 1,000 ತೊಲೆ ಮಣ ಅಂತಂತಾರೆ, ಬಂಗಾರದ ಕಿರೀಟವನ್ನು ಕೊಡ್ತೀಯ ನನಗೆ. ಅನೇಕ ರೀತಿಯಾದಂಥ ವಜ್ರ ರತ್ನಗಳಿಂದ ಅದು ಯುಕ್ತವಾಗಿರ್ತದೆ. ಅದನ್ನು ನಾನು ಈ ಸ್ಥಳದಲ್ಲಿ ನನ್ನ ಮಂದಿರ ಕಟ್ತಾರೆ, ನನ್ನ ಭಕ್ತರು ಬರ್ತಾರೆ, ನನ್ನ ಕೈಂಕರ್ಯ ನಡೀತದೆ. ಆಗ ನಾನು ಗುರುವಾರ ರಾತ್ರಿ ಶುಕ್ರವಾರ ಕಿರೀಟವನ್ನು ನಾನು ಧಾರಣೆ ಮಾಡ್ತೇನೆ. ಗಾಯ ಗಾಯ ಆಗಿಲ್ಲ ಮಾತು ಬೇರೆ. ನನ್ನ ಎಡಗಣ್ಣಿಂದ ನೀರು ಸುರಿತಾ ಇರ್ತಾರೆ 6 ಗಳಿಗೆವರೆಗೆ. 2:30 ಗಳಿಗೆ ಅಂತಂದರೆ 1 ಗಂಟೆ, 5 ಗಂಟೆ ಅಂತಂದರೆ 5 ಗಳಿಗೆಗಳು. ಆದ್ದರಿಂದ 2 ತಾಸು 24 ನಿಮಿಷ ಮಾತ್ರ ಆ ಕಿರೀಟ ನನ್ನ ತಲೆ ಮೇಲೆ ಇರ್ತದೆ. ಮುಂದೆ ಅದನ್ನು ತೆಗಿತಾರೆ. ಆಗ ಮಾತ್ರ ನಿನಗೆ ಸಂಪೂರ್ಣ ಸುಖ ಸಮೃದ್ಧಿ ಸಿಗ್ತದೆ ಅಂತ ತಿಳ್ಕೊಂಡಂತೇಳಿ ಅಂದಿದ್ದಾರೆ. ಅಂದ್ರೇನು, ಪರಮಾತ್ಮ ಭವಿಷ್ಯೋತ್ತರ ಪುರಾಣ ಸೂಚನೆ ಮಾಡ್ತಾ ಇದ್ದಾನೆ. ನಾನು ವರದಕ್ಷಿಣೆ ಬಿಡೋದಿಲ್ಲ. ಕೂಸು ಹುಟ್ಟಿದ ಕ್ಷಣಕ್ಕೇನೆ ಇವನಿಗೆ ಎಷ್ಟು ವರದಕ್ಷಿಣೆ ತೆಗೆದುಕೊಳ್ಬೇಕು ಅಂತ ತಂದೆ ತಾಯಿಗಳು ಪ್ಲ್ಯಾನ್ ಮಾಡ್ತಾರೆ. ಯಾಕೆ? ಡೊನೇಷನ್, ಸ್ಕೂಲಿಗೆ ಡೊನೇಷನ್, ಫೀಸು ಖರ್ಚು ಮಾಡಬೇಕಾಗ್ತದೆ ಅಂತ ತಿಳ್ಕೊಂಡಂತೇಳಿ. ಆ 6 ಗಳಿಗೆ ಮಾತ್ರ ನಿನ್ನ ಪಿಶಾಚತ್ವ ಹೊರಟೋಗ್ತದೆ. ಆಗ ನಿನ್ನ ಸುಖ ಸಮೃದ್ಧಿ ಆಗ್ತದೆ, ಸಮಾಧಾನ ಆಗ್ತದೆ. ಸರಿಯಾದ ರೀತಿಯಿಂದ ಆ ಜನರಿಂದ ಹೇಗೆ ಮುಕ್ತನಾಗಬೇಕು ಅಂತೇಳಿ ಪ್ರಯತ್ನಶೀಲನಾಗ್ತದೆ. 6 ಗಳಿಗೆ ಮಾತ್ರ ನಿನಗೆ ಪಿಶಾಚತ್ವ ಹೊರಟೋಗ್ತದೆ. ಆನಂತರ ನಾನು ಹೇಳಿದ ರೀತಿಯಲ್ಲಿ, ಹೇಳಿದ ಕಾಲದಲ್ಲಿ ಶಾಪ ವಿಮುಕ್ತಿ ಆಗ್ತದೆ. ಪರಮಾತ್ಮ ಹೀಗೆ ಪ್ಲ್ಯಾನ್ ಮಾಡಿದೆ. ನನ್ನ ಮಾವನ ಕಡೆಯಿಂದ 1,000 ತೊಲೆ ಬಂಗಾರದ ಕಿರೀಟ ತೊಗೋಬೇಕು ಅಂತಿಕೊಂಡಂತೇಳಿ. ಈ ರೀತಿಯಾಗಿ ಜನರು ವರದಕ್ಷಿಣೆ ಹಪಾಪಿ ಮಾಡ್ತಾರೆ ಅಂತಿಕೊಂಡಂತ ಅನ್ನೋದು ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗಿತ್ತು. ಇಷ್ಟು ಹೇಳಿ ಆ ಕಾಲದಲ್ಲಿ ರಾಜ ಕೇಳ್ತಾನೆ, ನಾನು ಹೋಗಿ ಬರಲಿ ಏನು ಅಂತಿಕೊಂಡಂತಂದಾಗ ಹೋಗ್ಬಾ ಅಂತೇಳಿ ಕಳಿಸಿದ್ದಾನೆ. ಪರಮಾತ್ಮನೂ ಕೂಡ ಹೋಗ್ಬಾ ಅಂತಿಕೊಂಡಂತ ಹೇಳಿದ್ದಾನೆ. ಹೇಳಿ ಪರಮಾತ್ಮ ತನ್ನ ಗುಡಿಸಲಿನಲ್ಲಿ ಕೂತ್ಕೊಂಡಿದ್ದ ಆ 10x10 ಹೋದರ್ನಲ್ಲಿ. ಮುಂದೇನಾಯಿತು? ಪರಮಾತ್ಮ ಯಾವ ನಾಟಕವನ್ನು ಮಾಡಿದ, ಯಾವ ರೀತಿ ಬದಲಾವಣೆಗಳಾಯಿತು, ಇದೆಲ್ಲವನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ಲಕ್ಷ್ಮೀಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತಾರ್ತಿನಾಚನ ಯೋಗಾಗ್ನೇ ನಾಶೇ ಆಚೇತಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ. ಪರಮಾತ್ಮ ತಾನು ಭೂಲೋಕಕ್ಕೆ ಬಂದು ಎಂಥ ನಾಟಕವನ್ನು ಮಾಡಿದ್ದಾನೆ ಅಂಥ ಅದ್ಭುತವಾದ ಚರಿತ್ರೆಯನ್ನು ಮುಂದಿನ ಸಂದರ್ಭದಲ್ಲಿ ನಾವು ಕೇಳಿ ತಿಳಿಯೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.